ಒಂದು ಮಾತು ತುಂಬಾ ಪ್ರೀತಿಯಿಂದ ಜನ ಮಾತಾಡ್ತಾರೆ, ಶೆಟ್ರ್ ಹವಾ ಸಕ್ಕತ್ ಗುರು ಅಂತಾರೆ. ಕನ್ನಡದ ಆಸ್ತಿಗಳು ಸರ್, ಅಷ್ಟೇ. ನಾನೇನೇನ್ ಹೇಳಿ ಶೆಟ್ಟಿ ಏನ್ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಜನರಿಗೆ ಇಷ್ಟ ಆಗಿದೆ, ಅಥವಾ ಆ ಒಂದು ಲಕ್ಕಿ ಚಾನ್ಸ್ ಏನಿದೆ ಅಲ್ವಾ, ಎಲ್ಲರೂ ಹಿಟ್ ಆಗುತ್ತೆ, ಎಲ್ಲರಿಗೂ ಸಿಗ್ಲಿ, ನಿಜ. ಸಿನಿಮಾ ಗೆಲ್ಲಿ ಅಷ್ಟೇ. ಒಂದು ಸಿನಿಮಾ ಚೆನ್ನಾಗಿ ಆದ್ರೂ ಸರಿ, ಎವರೇಜ್ ಹೋದ್ರೂ ಸರಿ, ಫಸ್ಟ್ ಫೋನ್ ಬರುತ್ತೆ ದೊಡ್ಡ ಮನೆಯಿಂದ. ನಾನು ಯಾವತ್ತೂ ಮೀಟೇ ಆಗಿಲ್ಲ ಶಿವಣ್ಣ ಸರ್. ನಮ್ಮ ಪರಿಚಯ ಇದ್ದವರಿಗೆ ನಾವು ಕಾಲ್ ಮಾಡಿ ವಿಶ್ ಮಾಡಲ್ಲ, ಓಕೆ ನೀನ್ ಫೇಲ್ ಆದ್ಯಾ ಇನ್ನೊಂದ್ಸಲ ಟ್ರೈ ಮಾಡು ಅಂತ ಮೋಟಿವೇಶನ್ ಕೊಡಲ್ಲ. ಶಿವಣ್ಣ ಅವ್ರು ಕಾಲ್ ಮಾಡಿ ಸಿನಿಮಾ ನೋಡಿದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಬಿಲೀವ್ ಮಾಡಲ್ಲ ಸರ್. ಮೂರು ನಿಮಿಷ ಖಾಲಿ ಸಿನಿಮಾದ ಬಗ್ಗೆನೇ ಮಾತಾಡಿ. ಕನಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ತಾರೆ ನಿಮ್ಮಿಬ್ಬರಿಗೂ, ಮೇಘಾ ಒಂದು ಒಳ್ಳೆ ಸಿನಿಮಾ ಮಾಡೋಣ, ನನ್ನ ಜೊತೆ ನೀನು ಆಕ್ಟ್ ಮಾಡ್ಬೇಕಮ್ಮ ಅಂತಂದಾಗ ಅಣ್ಣವ್ರಿಗೆ ನೀವು ಏನ್ ಕೇಳ್ಕೊತೀರಿ, ಯಾವ ಜನ ಸಿನಿಮಾ ಮಾಡ್ಬೇಕು ಅಂತ ಕೇಳ್ಕೊತೀರಿ? ಆ ತರ ಒಂದು ಕನಸು ಬರೋದೇ ನಿಜವಾಗ್ಲೂ ಒಂದು ದಿ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತಾನೆ ಹೇಳ್ಬೋದು. ಚಂದಕ್ಕಿಂತ ನೀನೇ ಸುಂದರ. ಹಿಂಗೆ ಪಟಾಯಿಸ್ಕೊಳ್ಳೋದು ಹುಡುಗಿರ್ನ, ಏನ್ ಉಪಯೋಗ ಅವನಿಗೆ. ಮದ್ವೆ ಆಗ್ತೀನಿ ನಾನು 3 ಲಿಸ್ಟ್ ಕೊಡ್ತೀನಿ, 10 ಕೊಡು, ಐ ಡೋಂಟ್ ಕೇರ್. ಕನಸಲ್ಲಿ ತುಂಬಾ ಕೆಟ್ಟಿರುವೆನಾ, ನಿನ್ನನ್ನು ನೋಡದೆ ರೆಕ್ಕೆಯು ನೀನೆ ಕಟ್ಟಿರಲು ಈ ಹೃದಯವು ಹಾರಿದೆ. ಹಲೋ ಕವಿಶ್ ಎಲ್ಲಿದ್ದೀರಿ? ನಾನೊಂಚೂರು ಬಿಸಿ ಇದ್ದೀನಿ ಸರ್, ಹೇಳಿ. ಒಂದು ಆಪರೇಷನ್ ರೆಡಿ ಆಗಬೇಕು ನೆಕ್ಸ್ಟು. ಹಾಂ ರೆಡಿ, ಹೋಗಿ ಆಪರೇಷನ್ ಮಾಡೋಣ ಬನ್ನಿ. ನಾನೇನೋ ಹೇಳಕೊಂಡಿದ್ದೆ, ಆಪರೇಷನ್ ಮಾಡೋಣ ಬನ್ನಿ ಅಂತೆ. ನಾನೇನೋ ಪ್ಲಾನ್ ಮಾಡಿದೆ, ಅದು ಇಷ್ಟು ಫನ್ ನಿಮಗೆ ಬಂತು. ಆಫ್ಟರ್ ಆಪರೇಷನ್ ಲಂಡನ್ ಕೆಫೆಗೆ ನಾನು ಇನ್ನೊಂದು ಲೀಡ್ ಕೂಡ ಅನ್ಕೊಂಡೆ, ಮೇಘಾ ರೆಡಿ ಆಗ್ತಾ ಇದ್ರೆ ಏನ್ ಹೇಳ್ತಾರೆ ಅಂತ. ಬಟ್ ನಾನು ಆಕ್ಚುಲಿ ಮೇಘಾನ್ ಧ್ವನಿ ಕೇಳೋಕ್ಕಿಂತ ಮುಂಚೆ ನೀವೇ ಏನೋ ಜಿಲ್ಕಾ ಜಿಂಗ್ ಚಾಕ್ ಮಾಡಿ ನೀವು. ಇಲ್ಲ ಇದು ಚೆನ್ನಾಗಿದೆ, ಹಿಂಗೆ ಹೋಗ್ಬಿಡ್ಲಿ. ಕಾರ್ಯಕ್ರಮ ಸ್ವಾಗತ ಮೇಘಾ ಶೆಟ್ಟಿ, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು ಸರ್. ಅಂದ್ರೆ ಒಂದು ಸಿನಿಮಾ ಬಂದ ನಂತರ ಯೂಶಲಿ ಅದರ ಮುಂದುವರೆದ ಭಾಗ ಮಾಡ್ತೀವಿ. ಇಲ್ಲಿ ನಮ್ಗೆ ರಿವರ್ಸ್ ಕೊಡ್ತಾ ಇದ್ದೀರಾ. ರಿವರ್ಸ್ ಕೊಡ್ತಿರೋ ಒಂದು ಹಿನ್ನೆಲೆ ತುಂಬಾ ಗಟ್ಟಿಯಾಗಿರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಮೇಘಾ ವಿಲ್ ಸ್ಟಾರ್ಟ್ ವಿತ್ ಯು. ಎಸ್, ಇದರ ನಂತರ ಇನ್ನೊಂದು ಭಾಗ ಬರುತ್ತೆ ಅನ್ನೋದಕ್ಕಿಂತಲೂ ಈ ಭಾಗ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಆಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ? ಕಾಂಟೆಂಟ್ ವೈಸ್ ಆಕ್ಚುಲಿ ನಿಜ ಹೇಳ, ಇನ್ನೊಂದು ಭಾಗ ಬರ್ತಿದೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಇಲ್ಲ, ಇದು ಎಷ್ಟು ಸಲ ಶೂಟಿಂಗ್ ಅಲ್ಲಿ ಹೇಳಿದ್ದೆ, ನಾನು ಬರ್ತೀನಲ್ಲ ಲಂಡನ್ಗೆ, ನಾನು ಬರ್ತೀನಲ್ಲ ಲಂಡನ್. ಅದಲ್ಲ, ಅದು ಟೀಸರ್ ಶೂಟ್ ಅಂತ ಅಂದ್ಕೊಂಡಿದ್ದೆ. ಐ ಡಿಡ್ಂಟ್ ನೋ ದಟ್ ಇಟ್ಸ್ ಸೆಕೆಂಡ್. ಇಲ್ಲ, ಆಕ್ಚುಲಿ ಇದು ಆಪರೇಷನ್ ಲಂಡನ್ ಕೆಫೆ. ಬಟ್ ಇದರಲ್ಲಿ ನಾವು ಇನ್ಫಾರ್ಮೇಶನ್ ಏನು ಕೊಟ್ಟಿದ್ವಿ ಅಂತ ಹೇಳಿದ್ರೆ, ಆಪರೇಷನ್ ಲಂಡನ್ ಕೆಫೆ ಮೇಲ್ಗಡೆ ಆಫ್ಟರ್ ಅಂತ ಕೊಟ್ಟಿದ್ವಿ. ಆಪರೇಷನ್ ಲಂಡನ್ ಕೆಫೆ ಆದ್ಮೇಲೆ ಏನಾಯ್ತು ಅಂತ ತೋರಿಸ್ತಾ ಇದ್ದೀವಿ ಇವಾಗ. ಆಪರೇಷನ್ ಲಂಡನ್ ಕೆಫೆ ಅನ್ನೋದೇನಿದೆ ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಅದೇ ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಅಲ್ಲೇ ಹೇಳ್ತಾ ಇದ್ರು ಮೇಘಾ, ಸಾಮಾನ್ಯವಾಗಿ ಒಬ್ಬ ನಟಿಗೆ ಒಂದು ಭಾಷೆಯಲ್ಲಿ, ಅದು ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡದಲ್ಲೇ ಮಾಡುವಾಗ ಇರುವಂತಹ ಆ ಒಂದು ಹೆಮ್ಮೆ, ಆ ಎಸೆನ್ಸೇ ಬೇರೆ. ಕನ್ನಡ ಜೊತೆಗೆ ಮರಾಠಿ ಕೂಡ ನಾನು ಕಲಿತೆ ಅಂತಂದ್ರಿ ಅಲ್ವಾ? ಅದೇನಂತಾರಲ್ಲ, ಜೇವಣ್ ಜಾಲಕ. ನಿಮಗೆ 2 ಲ್ಯಾಂಗ್ವೇಜ್ ಗೊತ್ತಿದೆ ಅಂದ್ರೆ ನೀವು ಮೊದಲೇ ಹೇಳಿದ್ದೀರಿ. ಅದರಲ್ಲಿ ಚೂರು ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆದ್ರೆ ಏನಾಗುತ್ತೆ ಅದು ಗೊತ್ತಿದೆ ನನಗೆ. ಇಲ್ಲ, ನನ್ನ ತಂಗಿ ಜ್ಯೋತಿ ಕಲ್ಸಿದ್ ನನಗೆ. ರೈಟ್ ನೌ ಶಿ ಇಸ್ ಇನ್ ಪಂಡ್ರಾಪುರ. ನನಗೆ ಅದೊಂದೇ ಗೊತ್ತು, ಜೇವಣ್ ಜಾಲಕ, ಊಟ ಆಯ್ತಾ ಅಂತ. ಜಾಲ ಅಂದಾಗಿಲ್ಲ ಇನ್ನು. ಯೂಶಲಿ ಸಿನಿಮಾಗಳು ಕಮರ್ಷಿಯಲಿ ವರ್ಕೌಟ್ ಆಗಬೇಕು ಅಂದರೆ ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ಗಳೇ ಇರಬೇಕು. ಅದು ಮೇಘಾಗ್ ಪರ್ಟಿಕ್ಯುಲರ್ ಮೇಘಾಗ್ ಬಗ್ಗೆ ಕೇಳಿದ್ರೆ ಟ್ರಿಬಲ್ ರೈಡಿಂಗ್ ಆಗಿರ್ಬೋದು, ದಿಲ್ ಪಸಂದ್ ಆಗಿರ್ಬೋದು, ಕೈವ್ ಆಗಿರ್ಬೋದು, ಒಂದು ಕಾಂಟೆಂಟ್, ಗಟ್ಟಿ ಕಾಂಟೆಂಟ್ ಆಚೆ ಬರೋ ಜೊತೆಗೆ ಅಲ್ಲಿ ಕಮರ್ಷಿಯಲಿ ಏನೇನು ಬೇಕು ಎಲ್ಲವನ್ನ ಕೊಡ್ತಾ ಹೋಗ್ತೀರಿ. ಬಟ್ ಇದರಲ್ಲಿ ನಿಮ್ಮ ಈ ಸಿನಿಮಾದಲ್ಲಿ ಒಂದಷ್ಟು ರಾ ವಿಷಯ ಕಾಣಿಸ್ತಿದೆ, ಮೇಕಿಂಗ್ ವಾಯ್ಸ್ ತುಂಬ ರಿಸ್ಕ್ ಫೀಲ್ ಇದೆ. ಇದೆಲ್ಲವನ್ನು ನೀವು ಜನರಲ್ ಆಗಿ ಶೂಟಿಂಗ್ ಪ್ರಾಸೆಸ್ ಇಂದ ಇಲ್ಲಿ ತನಕ ಹೇಳೋದಾದ್ರೆ ಆಸ್ ಅ ಆರ್ಟಿಸ್ಟ್ ಆಗಿ ವಿಭಿನ್ನ ಅಂತ ಹೇಗೆ, ಯಾವ ಪಾಯಿಂಟ್ ಆಫ್ ವ್ಯೂ ಅನಿಸ್ತು ನಿಮಗೆ ಡಿಫ್ರೆಂಟ್ ಸಿನಿಮಾ ಅಂತ, ಆಸ್ ಅ ಲೀಡ್ ಆಗಿ, ಆಸ್ ಅ ಮೇನ್ ಲೀಡ್ ಆಗಿ? ಕತೆ ಒಂದು ವಿಭಿನ್ನವಾಗಿದೆ. ಕಂಟೆಂಟ್ ಅಂತ ಬಂದಾಗ ಇದು ಒಂದು ಹೊಸತನನ ಹೇಳೋದಕ್ಕೆ ಹೊರಟಿದೆ. ನನ್ನ ಪಾತ್ರ ನನಗೆ ಹೊಸದೇ ಇದರಲ್ಲಿ, ಯಾಕಂದರೆ ಒಂಥರ ಬಜಾರಿಯಾಗಿ ಕಾಣಿಸ್ಕೊಳ್ತಾ ಇರೋದು ಈ ಒಂದು ಸಿನಿಮಾ ಮುಖಾಂತರನೇ. ಸೊ ಈ ಎರಡು, ಆಮೇಲೆ ಆ್ಯಕ್ಷನ್ಸ್ ಆಗಿರ್ಬೋದು ಡಿಫ್ರೆನ್ಸು, ಆಮೇಲೆ ನನಗೆ ಡಾನ್ಸ್ ನಂಬರ್ ಇದೆ ಈ ಸಿನಿಮಾದಲ್ಲಿ. ಒಳ್ಳೆ ಸ್ಪೇಸ್ ಇದೆ ನನಗೆ ನಟನೆ ಮಾಡೋದಕ್ಕೆ. ಸೊ ಆ ಥರದ್ದು ಇದು.
ಮೇಲಾಗಿ ಟೆಲಿವಿಷನ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ ಆ ಲೇಯರ್ಸ್ ತುಂಬ ಗ್ಯಾಪ್ ಇರುತ್ತೆ. ಆ ಲೇಯರ್ಸ್ ಅಂದರೆ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು. ಜೊತೆಯಲ್ಲಿ ನಿಮ್ಗೆ ಆಡಿ ದೊಡ್ಡ ನೇಮ್ ಆ್ಯಂಡ್ ಫೇಮ್ ಕೊಟ್ಟಂಥ ಒಂದು ಪ್ರಾಜೆಕ್ಟು. ಈ ಏನು ಮೇಜರ್ ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ ಆ್ಯಕ್ಟಿಂಗ್ ಅಲ್ಲ, ಸೀರಿಯಲ್ ಟು ಸಿನಿಮಾ ಮಧ್ಯದಲ್ಲಿ ಆ್ಯಸ್ ಅ ಕಲಾವಿದೆಯಾಗಿ? ಡಿಫ್ರೆನ್ಸ್ ಇಸ್ ಸಿಂಪಲ್. ಅಂದರೆ ನಾವು ಧಾರಾವಾಹಿಯಲ್ಲಿ ಜಾಸ್ತಿ ಸೀನ್ಗಳನ್ನು ಮಾಡ್ತೀವಿ. ಆಮೇಲೆ ಅಲ್ಲಿ ದಟ್ ಈಸ್ ಅ ವೆರಿ ಸ್ಮಾಲ್ ಟೀಮ್. ಸಿನಿಮಾ ಅಂತ ಬಂದ ಆಮೇಲೆ ಅಲ್ಲಿ ನಮಗೆ ಸ್ಯಾಟರ್ಡೇ ಸಂಡೇ ಎಲ್ಲ ದಿವಸನೂ ಶೂಟ್ ಮಾಡ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ಸಂಡೇ ರಜಾ ಇರುತ್ತೆ. ಆಮೇಲೆ ಇದು ತುಂಬ ದೊಡ್ಡ ಟೀಮ್ ಇರುತ್ತೆ. ಆಮೇಲೆ ಸೀನ್ಸ್ಗಳು ಮಾಡೋದು ಕಮ್ಮಿ. ಈ ಥರ ಒಂದು ಡಿಫ್ರೆನ್ಸಿಯೇಷನ್ಸ್. ಆಮೇಲೆ ಇಲ್ಲಿ ಕವಿಶ್ದು ಪ್ಲಸ್ ಪಾಯಿಂಟ್ ಏನಂದರೆ, ಇದರ ಬಿಫೋರ್ ಸಿನಿಮಾ ನೀವು ಅಂದರೆ ಆ್ಯಸ್ ಅ ರೈಟ್ರು, ಆ್ಯಸ್ ಅ ಡೈರೆಕ್ಟರ್ ಕೂಡ ನೀವು ಅಂದರೆ ಅಲ್ಲಿ ಪ್ರೂವ್ ಮಾಡಿದ್ರಿ. ತುಂಬ ಚೆನ್ನಾಗಿ ಸೌಂಡ್ ಮಾಡೋದಂಥ ಸಿನಿಮಾ ಆ ಟೈಮಲ್ಲಿ ಜಿಲ್ಕಾ 2020-2021 ಆ ಮಧ್ಯದಲ್ಲಿ ಬರುತ್ತೆ ಸಿನಿಮಾ. ಒಂದು ಸಿನಿಮಾ ಮಾಡಿದ ನಂತರ ಸಾಮಾನ್ಯವಾಗಿ ಒಬ್ಬ ಕಲಾವಿದ, ಒಬ್ಬ ನಿರ್ದೇಶಕ ಇಮಿಡಿಯೇಟ್ ಆಗಿ ಏನೋ ಮಾಡಕ್ಕೆ ಹೊರಟಾಗ ಏನೋ ಒಂದು ಸ್ಟ್ರಾಂಗ್ ಪಾಯಿಂಟ್ ಅವನಿಗೆ ಟ್ರಿಗರ್ ಆಗಬೇಕು, ಏನೋ ಬರೆಯೋದಕ್ಕೆ ಏನೋ ಮಾಡಬೇಕು ಅಂತ. ಇಲ್ಲಿ ರೈಟ್ರು ಕೂಡ ವರ್ಕ್ ಮಾಡಿದಾನ ಅಂದರೆ ಕತೆ ನಿಮ್ಮದೇ ಆಗಿರೋದ್ರಿಂದ ರೈಟ್ರು ಎಷ್ಟು ಕನೆಕ್ಟ್ ಆದ ಈ ಸಿನಿಮಾಗೆ? ಅಲ್ಲ, ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಬರೆದಾಗ ಆಪರೇಷನ್ ಲಂಡನ್ ಕೆಫೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಬರೀಲಿಕ್ಕೆ, ಅವಾಗ ಐ ಥಿಂಕ್ ನಾನು ಫಸ್ಟ್ ಕತೆ ಹೇಳಿದ್ದು ನಮ್ಮ ಪ್ರೊಡ್ಯೂಸರ್ ವಿಜಯಣ್ಣಿಗೆ. ಅದರ ನಂತರ ಡೈರೆಕ್ಟ್ರು ಮತ್ತು ಅವರೆಲ್ಲರೂ ಆ್ಯಡ್ ಆಗಿದ್ದು. ಸೊ ಆ್ಯಸ್ ಎ ರೈಟರ್ ನೀವು ಅದನ್ನು ಬರಿಬೇಕಾದ್ರೆ ನನಗೆ ಒಂದು ಬ್ಯೂಟಿಫುಲ್ ಲೈನ್ ಏನಿತ್ತು ಅಂತ ಹೇಳಿದ್ರೆ, ಒಂದು ನಕ್ಸಲೇಟ್ ಲೈಫಲ್ಲಿ ಅಥವಾ ಆ ಒಂದು ಜರ್ನಿಯಲ್ಲಿ ತುಂಬ ಡಿಫಿಕಲ್ಟ್ ಆದ ಜರ್ನಿ, ಕಾಡಲ್ಲಿ ನಿಮಗೆ ಒಂದಿಷ್ಟು ರೆಸ್ಟ್ರಿಕ್ಷನ್ ಇರುವಂಥ ಜರ್ನಿ, ಅದರಲ್ಲಿ ಒಂದು ಲವ್ ಆ್ಯಂಗಲ್ ಬಂದ್ರೆ ಹೇಗಿರುತ್ತೆ, ಅಥವಾ ನಕ್ಸಲೇಟ್ಗಳ ಮಧ್ಯೆ ಒಂದು ಏನು ಎಮೋಷನಲ್ ಬಾಂಡಿಂಗ್ ಇರುತ್ತೆ. ಇವೊಂದು ಅವರೆಲ್ಲರೂ ಬೇರೆ 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 ಕಡೆಯಿಂದ ಬಂದಿರ್ತಾರೆ, ಅವರು ಅದೊಂದು ರೀಸನ್ಗೆ ಒಟ್ಟಾಗಿರ್ತಾರೆ. ಆ ರೀಸನ್ಗಳಿಗೆ ಒಟ್ಟಾಗ ಅವ್ರವ್ರ ಎಮೋಷನ್ ಎಷ್ಟು ಕನೆಕ್ಟ್ ಆಗ್ತಾರೆ. ಸೊ ನಾವು ಒಂದು ನಾರ್ಮಲಿ ಒಂದು ಟ್ರಾವೆಲ್ ಮಾಡುವಾಗ ಒಂದು ಅರ್ಧ ಗಂಟೆ ಒಬ್ಬರ ಜೊತೆ ಟ್ರಾವೆಲ್ ಮಾಡಿದ್ರು ಅವ್ರ ಬಗ್ಗೆ ಒಂದು ಅಭಿಪ್ರಾಯ ಬರುತ್ತೆ, ಒಂದು ಫೀಲಿಂಗ್ಸ್ ಬರುತ್ತೆ. ಸೊ ಬಟ್ ಆ ಜರ್ನಿ ಹೇಗಿರುತ್ತೆ, ಕಳ್ಕೊಳ್ಳೋದು ಹೇಗಿರುತ್ತೆ, ಪಡ್ಕೊಳ್ಳೋದು ಏನಿರುತ್ತೆ ಅದರಲ್ಲಿ. ಸೊ ನೀವು ನಾರ್ಮಲ್ ಲೈಫನ್ನ ಬಿಟ್ಟು ಹೊರಗಡೆ ಹೋದ್ರಿ ಅಂತ ಹೇಳಿದ್ರೆ ನೀವು ಪಡ್ಕೊಳ್ಳೋದು ಏನಿದೆ ಅಲ್ಲಿ? ಎವ್ರಿ ನೆಕ್ಸ್ಟ್ ಡೇ ನೀವು ಕಳ್ಕೊಳ್ತಾ ಹೋಗ್ತೀರಾ. ನಕ್ಸಲಿಸಮ್ ಅನ್ನೋದೇನು ನಿಮಗೆ ನೆಗೆಟಿವ್? ನಾವು ಅದಕ್ಕೆ ನಕ್ಸಲಿಸಮ್ ಬಗ್ಗೆ ಏನೂ ಹೇಳಿಲ್ಲ. ನಾವು ಖಾಲಿ ಆ ಕ್ಯಾರೆಕ್ಟರ್ಗಳ ಜರ್ನಿ ಏನಿದೆ, ನೀವು ಏನು ಪಡಿಬೇಕಂತ ಹೊರಟಿರ್ತೀರಲ್ಲ, ಹೋಗ್ತಾ ಎಲ್ಲದನ್ನು ಕಳ್ಕೊಳ್ತಾ ಹೋಗ್ತೀರ ನೀವು. ಆಮೇಲೆ ಈ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಮೇಘ ನಿಮಗೆ ಮತ್ತು ಕವಿಶ್ಗೆ ಇದರ ಪ್ರೀವಿಯಸ್ ಕನ್ನಡದಲ್ಲಿ ಬಹಳಷ್ಟು ಸಿನಿಮಾಗಳು ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಿನಿಮಾಗಳು, ವೀರಪ್ಪನ್ ಆಗಿರ್ಬೋದು, ಅಂದರೆ ಏನಂತಾರದು ಆ ಶೇಡ್ ಇರುವಂಥ ವೀರಪ್ಪನ್ನು, ಸೈನೆಡ್, ಕಿಲ್ಲಿಂಗ್ ವೀರಪ್ಪನ್ನು, ಅಂದರೆ ಆ ಎಲ್ಲ ಸಿನಿಮಾಗಳಲ್ಲೂ ಸಹ ನೀವು ಹೇಳಿರೋ ಹಾಗೆ ನಕ್ಸಲಿಸಮನ್ನು ಅವರು ಸಪೋರ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಇದೊಂದು ಕೆಟ್ಟದ್ದೇ ಅಂತ ಹೇಳಿದ್ದಾರೆ. ನಿಮ್ಮ ಸಿನಿಮಾ ಶೂಟ್ ಮಾಡುವಾಗ ಒಂದಷ್ಟು ಸಿನಿಮಾಗಳು ತಲೆಯಲ್ಲಿ ಬರ್ತಾ ಇತ್ತಾ? ಅಂದರೆ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಅಂತಲ್ಲ, ಇದರ ಸಿನಿಮಾಗಳು ಬಂದಿತ್ತಲ್ಲ, ನಾವು ಚೆನ್ನಾಗಿ ಮಾಡಬೇಕು, ನನ್ನ ಪಾತ್ರನ, ನನ್ನ ಸಿನಿಮಾ ನಾನು ಅಂತದ್ದು? ಇಲ್ಲ, ಆ್ಯಕ್ಚುಲಿ ನಾವು ಯಾವುದೇ ಸಿನಿಮಾದ ಇನ್ಸ್ಪಿರೇಷನ್ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಅಗೇನ್ ನಾವು ಒಳ್ಳೆ ಕಾಂಟೆಂಟ್ ಅನ್ನು ಕೊಡಬೇಕು, ಅಥವಾ ನಮ್ಮ ಕಾಂಟೆಂಟ್ ಏನಿದೆ ನಾವೇನು ಬರ್ದಿದ್ವಿ, ಆನ್ ಪೇಪರ್ ಬರ್ದಿದ್ವಿ, ಅದು ಬರ್ದಾಗ್ಲೇ ನಮ್ಗೆ ಏನಿಸ್ತು ಅಂತ ಹೇಳಿದ್ರೆ ಇದು ತುಂಬ ಡಿಫ್ರೆಂಟ್ ಆಗಿದೆ. ನೀವು ನಾರ್ಮಲಿ ಸಬ್ಜೆಕ್ಟ್ ನೋಡಿದ್ರೆ ಬೇರೆ ರೀತಿನೇ ಇರುತ್ತೆ, ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಬೇರೆ ರೀತಿ ಇರುತ್ತೆ. ಸಿನಿಮಾ ಎಂಟೈರ್ ನಕ್ಸಲಿಸಮ್ ಇರ್ಬೋದು, ಅಥವಾ ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಸೊ ಈ ಎಲ್ಲ ಆಸ್ಪೆಕ್ಟ್ಗಳು ಬಂದಾಗ ಕಂಪ್ಯಾರಿಸನ್ ಪಾಯಿಂಟ್ ನಮ್ಗೆ ಎಲ್ಲೂ ಬಂದೇ ಇಲ್ಲ. ನಾವು ಆಲ್ವೇಸ್ ಏನು ಟಾರ್ಗೆಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಇವನ್ ನಮ್ಮ ಪ್ರೊಡಕ್ಷನ್ ಟೀಮ್ ಸ್ಟ್ರಾಂಗ್ ಆಗಿ ಏನಂತ ಹೇಳಿದ್ರೆ, ನಾವು ಇನಿಷಿಯಲಿ ಮಾತಾಡುವಾಗ ಹೆಂಗಿತ್ತಂದ್ರೆ ಈ ಸಿನಿಮಾದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ ಅಂತ. ಜಿಲ್ಕಾ ಮಾಡಿದಾಗ ನನಗೊಂದಿಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಬೇಕಾದ ಸ್ಟಾರ್ ಕಾಸ್ಟ್ ಸಿಕ್ಕಿಲ್ಲ, ನನಗೆ ಬೇಕಾದ ಬಜೆಟ್ ಸಿಕ್ಕಿಲ್ಲ. ಸಣ್ಣ ಬಜೆಟಲ್ಲಿ ಒಂದು ಚೊಕ್ಕ ಸಿನಿಮಾ ಮಾಡಿ ಟ್ರೈ ಮಾಡಿದ್ವಿ. ಸೊ ಇವಾಗ ನನಗೆ ಏನಿಸ್ತು ಅಂತ ಹೇಳಿದ್ರೆ, ಓಕೆ ನಾನು ಯಾರಿಗೂ ಅದನ್ನು ಎಕ್ಸ್ಪ್ಲೈನ್ ಮಾಡಬಾರ್ದು, ಇಲ್ಲ ಈ ಸೀನ್ ಸ್ವಲ್ಪ ಓಕೆ, ನೆಕ್ಸ್ಟ್ ಸೀನ್ ಚೆನ್ನಾಗಿದೆ ನೋಡಿ ಅಂತ ಹೇಳೋ ರೀತಿ ಇರಬಾರ್ದು. ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಫ್ರೇಮಿಗೆ ಖರ್ಚು ಮಾಡಿದ್ದೀವಿ. ಏನು ನಾವು ಪೇಪರಲ್ಲಿ ಬರ್ತೀವಿ ಅಷ್ಟೇ ಬ್ಯೂಟಿಫುಲ್ ಆಗಿ ತೆಗೆದಿದ್ದೀವಿ. ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜೊತೆಗೆ ಆ್ಯಸ್ ಅ ಆ್ಯಕ್ಟ್ರೆಸ್ ಆಗಿ ಅಂದರೆ ಪ್ರಾಜೆಕ್ಟ್ ಬೇರೆ ಆಗಿದ್ರೂ ಸಹ ನಿಮ್ಮನ್ನು ನೀವು ಪೋರ್ಟ್ರೇ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಮಾಡಬೇಕಾಗತ್ತೆ. ಇದು ನೋಡೋಕೆ ಒಂಥರ ರಿಯಾಲಿಟಿಗೆ ಹತ್ತಿರ ಇರುವಂತಹ ಪಾತ್ರ ಅಂತ ನಮಗನ್ಸುತ್ತೆ ಆ್ಯಸ್ ಆಡಿಯನ್ಸ್ ಆಗಿ. ಇದನ್ನು ಆಡಿಯನ್ಸ್ಗೆ ಹೇಳಬೇಕಾದ್ರೆ ಒಂದು ಸ್ವಲ್ಪ ನೀವು ಅದಕ್ಕೊಂದಷ್ಟು ಕಲರ್ ತುಂಬಬೇಕಾಗತ್ತೆ. ಸೊ ನಿಮ್ಮ ಪಾತ್ರಕ್ಕೆ ನೀವು ಹೇಗೆ ಪ್ರಿಪೇರ್ ಆದ್ರಿ? ಅಂದರೆ ಇದರಲ್ಲಿ ಆಗಲೇ ಹೇಳಿದಾಗೆ 2 ಲ್ಯಾಂಗ್ವೇಜ್ ಇರೋದ್ರಿಂದ ಮರಾಠಿಗೆ ಅದರದೇ ಆದಂಥ ಪ್ರಿಪ್ರೇಷನ್ಸ್ ಬೇಕಿತ್ತು ಸ್ವಲ್ಪ. ಯಾಕಂದ್ರೆ ನಂಗೆ ಮರಾಠಿ ಬರ್ತಾ ಇರಲಿಲ್ಲ. ಸೊ ಅದನ್ನು ಕಲಿತು ನಾವು ಶೂಟಿಂಗ್ ಸೈಡ್ಗೆ ಹೋಗೋಕ್ಕಿಂತ ಮುಂಚೆನೇ ಕನ್ನಡ ಆಗಲಿ ಮರಾಠಿ ಆಗಲಿ ಎರಡೂ ಪ್ರಿಪೇರ್ ಆಗಿನೇ ಹೋಗ್ತಾ ಇದ್ವಿ.
ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇನ್ ದ ಫಸ್ಟ್ ಟೈಮ್ ಮರಾಠಿ ಮಾತಾಡುವಾಗ ತುಂಬಾ ಕಷ್ಟ ಆಗ್ತಾ ಇತ್ತು, ಯಾಕಂದ್ರೆ ಗೊತ್ತಿಲ್ಲ, ಹೊಸ ಲ್ಯಾಂಗ್ವೇಜ್ ಅಲ್ವಾ. ಆಮೇಲೆ ಹೋಗ್ತಾ 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 ಈಸಿ ಆಗ್ತಿತ್ತು. ಆಮೇಲೆ ಡಾನ್ಸ್ ಬರೆದಿದ್ದಂಥ ಡ್ಯಾನ್ಸ್ ಪ್ರಾಕ್ಟೀಸ್ ಕಮ್ಮಿ ಸಮಯ ಇತ್ತು, ಬಟ್ ಸ್ಟಿಲ್ ಮ್ಯಾನೇಜ್ ಮಾಡಿ ಆ ಪ್ರಾಕ್ಟೀಸ್ ಆ ಥರದ್ದು ಒಂದಷ್ಟು ಪ್ರಿಪ್ರೇಷನ್ಸ್ ಇತ್ತು. ಯೂಶಲಿ ಅಂದರೆ ಆ್ಯಸ್ ಎ ಆ್ಯಕ್ಟರ್ ಆಗಿ ಅಂದರೆ ಯೂಶಲಿ ಕೆಲವೊಂದು ಕಾಲ್ಪನಿಕ ಕಥೆಗಳನ್ನು ಸಿನಿಮಾ ಮಾಡೋದಕ್ಕೂ ಸತ್ಯ ಘಟನೆ ಆಧಾರಿತ ಸಿನಿಮಾಗಳು ಮಾಡೋದಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ಮೇಲಾಗಿ ನಿಮಗೂ ತುಂಬ ರಿಸ್ಕ್ ಇರುತ್ತೆ. ಇದು ನನ್ನ ಕಣ್ಣಿಗೆ ಕಾಣಿಸುವಂಥದ್ದು ಕಮರ್ಷಿಯಲಿ ಪ್ಲಸ್ ಅಥೆಂಟಿಕ್ ಆಗಿ ಒಂದಷ್ಟು ವಿಷಯ ಹೇಳಕ್ ಹೊರಟಿದ್ದಾರೆ ಈ ಟೀಮ್ ಅಂತ ನನಗೆ ಅನಿಸ್ತು. ಓಕೆ, ಇದನ್ನ ನೀವು ಹೇಗೆ ಫೀಲ್ ಮಾಡ್ತೀರಿ ಶೂಟಿಂಗ್ ಆಗ್ಬೇಕಾದ್ರೆ? ಅಲ್ಲ, ನೀವು ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದಾಗಿನೇ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ನಾವೇನ್ ಹೇಳ್ತೀವಿ ಅನ್ನೋದ್ರ ಬಗ್ಗೆ. ಎಕ್ಸಾಕ್ಟ್ಲಿ. ಸೊ ಯಾವಾಗ ನಮ್ಗೆ ಆ ಕ್ಲಾರಿಟಿ ಇತ್ತು, ಇವೊಂದು ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಇರ್ಬೋದು, ಪ್ರತಿಯೊಂದು ರೈಟಿಂಗ್ ಟೀಮ್ ಇರ್ಬೋದು, ಎಂಟೈರ್ ಟೀಮ್ಗೆ ಒಂದೇ ಕ್ಲಾರಿಟಿ ಏನಿತ್ತು ಅಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ನಕ್ಸಲಿಸಮ್ ಅನ್ನ ಅಥವಾ ಯಾವುದನ್ನು ಗ್ಲೋರಿಫೈ ಮಾಡಲ್ಲ. ತುಂಬಾ ಕ್ಲಿಯರ್ ಆಗಿತ್ತು ನಮಗೆ. ಅದ ನಂತರ ಎಷ್ಟೇ ಆಸ್ಪೆಕ್ಟ್ಗಳು ಬಂದ್ರೂ ಅದ್ರಲ್ಲಿ ನಾವು ಏನಾದರೂ ಹೊಸತನದಲ್ಲಿ ಹೇಳಬೇಕು ಬಿಟ್ರೆ, ಅಥವಾ ಬೇರೆ ಯಾವುದೋ ಒಂದು ಬಾರ್ಡರ್ಸ್ ಏನಿದೆ ನಾವು ಅದನ್ನ ಕ್ಲಿಯರ್ ಹಾಕೊಂಡಿದ್ವಿ, ಅದ್ರ ಹೊರಗಡೆ ಹೋಗೇ ಇಲ್ಲ. ಅದಕ್ಕೆ ತುಂಬಾ ಬ್ಯೂಟಿಫುಲ್ ಆಕ್ಷನ್ ಲವ್ ಸ್ಟೋರಿ ಅಂತ ಹೇಳಿದ್ ನಾನು. ನಿಜ. ಸೊ ಅದಕ್ಕೇನೆ ಒಂದು ನಿಮಗೆ ತುಂಬಾ ಲವ್ ಸ್ಟೋರಿಯನ್ನು ನಾರ್ಮಲ್ ಏನಿರುತ್ತೆ, ನಾವು ನಾರ್ಮಲಿ ಏನು ಟ್ರಾವೆಲ್ ಮಾಡ್ತೀವಿ ಆ ಆಸ್ಪೆಕ್ಟ್ಗಳನ್ನ ಎಲ್ಲರೂ ಗೆಸ್ ಮಾಡ್ತಾರೆ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಬ್ಬ ನಕ್ಸಲ್ ಮತ್ತು ಒಂದು ನಾರ್ಮಲ್ ಹುಡುಗಿ ಲವ್ ಸ್ಟೋರಿ ಬಂದಾಗ ತುಂಬಾ ಡಿಫಿಕಲ್ಟ್ ವೇಯಲ್ಲಿ ಹೋಗುತ್ತೆ. ಅದನ್ನ ಹೇಗೆ ಅವ್ರು ಟ್ಯಾಕಲ್ ಮಾಡ್ತಾರೆ ಅನ್ನೋದು ನಿಮ್ಗೆ ಮಜಾ ಆಗುತ್ತೆ. ಹಾಗಾಗಿ ಈ ಒಂದು ಸಿನಿಮಾದ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ತುಂಬ ನಾವು ಮಾತಾಡ್ಕೋತಾ ಇದ್ವಿ. ಫಾರ್ ಎಕ್ಸಾಂಪಲ್ ಮೇಘಾ ಶೆಟ್ಟಿ ಸೀರಿಯಲ್, ಓಕೆ, ಸಿನಿಮಾ ಆಲ್ರೆಡಿ 2 ಸಿನಿಮಾದ ಆಲ್ರೆಡಿ ಲೈನಪ್ಸ್ ಇರ್ತಾರೆ. ಆ ಒಂದು ಅಂದರೆ ಗಣೇಶ್ ಅವ್ರ ಜೊತೆ ಒಂದು, ಮತ್ತು ದಿಲ್ ಪಸಂದ್ ಒಂದು. ಆಪರೇಷನ್ ಲಂಡನ್ ಕೆಫೆ ಅನ್ನುವಂಥದ್ದು, ಇದರಲ್ಲಿ ಮೇಘಾ ಶೆಟ್ಟಿ ನಿಮ್ಮ ಲುಕ್ ಇನ್ನೂ ಅಷ್ಟು ಪೂರ್ಣ ಪ್ರಮಾಣವಾಗಿ ರಿವೀಲ್ ಆಗಿರಲಿಲ್ಲ. ಜಸ್ಟ್ ಆ ಪೋಸ್ಟರ್ ನೋಡಿದಾಗ ಆ ಕಾಂಪ್ಯಾಕ್ಟ್ ಅಲ್ಲಿ ಒಂದಷ್ಟು ಇಮೇಜ್ಗಳನ್ನು ಮಾತ್ರ ಬಿಟ್ಟಿದ್ರಿ. ಈ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಒಬ್ಬ ನಟಿ ಬಗ್ಗೆ, ಒಬ್ಬ ಸೆಲೆಬ್ರಿಟಿ ಬಗ್ಗೆ. ಅದು ಯಾಕೆ ಅಂದ್ರೆ ಮೇಘಾಗ್ ಅಂತಲ್ಲ, ಜನರಲ್ ಆಗಿ ಕೇಳ್ತಾರೆ, ಅದು ಯಾಕೆ ಬಿಲ್ಡ್ ಆಗುತ್ತೆ ಆಡಿಯನ್ಸ್ಗೆ, ನಿಮ್ಮನ್ನು ಪ್ರೀತಿಸುವಂತ ಫ್ಯಾನ್ಸ್ಗೆ ಯಾಕೆ ಬಿಲ್ಡ್ ಆಗುತ್ತೆ ಅಂತ? ಅಂದ್ರೆ ಅವ್ರಿಗೆ ನಮ್ಮನ್ನ ಪ್ರತಿ ಟೈಮ್ ಅವ್ರ ಸಿನಿಮಾಗೆ ಬರುವಾಗ ನಮ್ಮನ್ನ ಹೊಸದಾದ ರೀತಿಯಲ್ಲಿ ನೋಡಬೇಕು ಅನ್ನೋದು ಅವ್ರಿಗೆ ತುಂಬ ಆಸೆ ಇರುತ್ತೆ. ಸೊ ಅವರ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಮಾಡ್ತಾರೆ. ನನ್ನನ್ನು ಈ ಥರದ ಪಾತ್ರ, ಈಗ ನನ್ನನ್ನು ಏನು ಬಜಾರಿ ಪಾತ್ರದಲ್ಲಿ ನೋಡ್ತಿದ್ದಾರೆ, ಅದು ಅವ್ರಿಗೊಂದು ಹೊಸದಾದಂಥ ಮೇಘನ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ನನ್ನ ಸಿನಿಮಾ ಗ್ರಾಮಾಯಣ ಅಂತ ಬಂದಾಗ ಅದರಲ್ಲಿ ನಾನು ಬೇರೆ ಥರ ಇರ್ತೀನಿ. ನನ್ನ ಚೀತಾ ಸಿನಿಮಾ ಬಂದಾಗ ಅದರಲ್ಲಿ ನನ್ನದು ಪಾತ್ರ ಬೇರೆ ಇರುತ್ತೆ. ಸೊ ಈ ಥರ ವೇರಿಯೇಷನ್ಸ್ ಪಾತ್ರಗಳು ನಮಗೂ ಖುಷಿ ಅಲ್ವಾ? ಆ ಒಂದು ವರ್ಸಿಟಾಲಿಟಿ ಅನ್ನೋದನ್ನ ಮಾಡ್ತಾ ಹೋದಾಗ ನಮಗೂ ತುಂಬ ಖುಷಿ ಆಗುತ್ತೆ. ಜಿಲ್ಕಾ ಸಿನಿಮಾ ನನಗೆ ನೆನಪಿರೋ ಹಾಗೆ ವೀರೇಶಲ್ಲಿ ರಿಲೀಸ್ ಆಗಿತ್ತಲ್ಲ, ವೀರೇಶ್ ಥಿಯೇಟರಲ್ಲಿ. ಇವನ್ ಟ್ರಿಬಲ್ ರೈಡಿಂಗ್ ಕೂಡ ವೀರೇಶಲ್ಲಿ ನಾನು ನೋಡಿದ್ದು ನೆನಪಿದೆ. ಅಂದ್ರೆ ಚಿಕ್ಕ ಮಿನಿ ಸ್ಕ್ರೀನೋ ದೊಡ್ಡ ಸ್ಕ್ರೀನ್ ಗೊತ್ತಿಲ್ಲ. ಪ್ರತಿ ಸಲ ಅಂದ್ರೆ ವೀರೇಶ್ ಥಿಯೇಟರ್ ಹೋದಾಗಲ್ಲ, ನಾವು ಯಾವ ಸಿನಿಮಾದ ಇಂಟರ್ವ್ಯೂ ಹೋಗ್ತಿರ್ತೀವಲ್ಲ, ಅವ್ರ ಸಿನಿಮಾ ಇಲ್ಲಿ ರಿಲೀಸ್ ಆಗಿತ್ತಲ್ಲ, ನಿಮ್ದು ಕಂಪ್ಲೀಟ್ ಬ್ಲೂ ಶೇಡ್ ಇತ್ತು ಅಲ್ವಾ? ಟೆಕ್ಸ್ಟಿಂಗ್ ಎಲ್ಲ ಇಲ್ಲ, ಅದು ಒಂದು ಪ್ರಯತ್ನ ಮಾಡಕ್ ಹೋಗ್ತೀರಿ ಗೊತ್ತಾ ನೀವು, ಅದು ಆಸ್ ಅ ಆರ್ಟಿಸ್ಟ್ ಆಗಿ. ಮೇಲಾಗಿ ಮೇಘಾ ಕೆಂಡ ಸಂಪಿಗೆ ಕೋ ಪ್ರೊಡ್ಯೂಸರ್ ಕೂಡ, ಕರೆಕ್ಟ್ ಅಮ್ಮ? ಸೀರಿಯಲ್ಗೆ ಮಾಡಿರ್ತಾನೆ ಸರ್, ಪ್ರೊಡ್ಯೂಸರ್ ಸರ್ ಅವ್ರು, ಗೊತ್ತಾ? ಕೆಂಡ ಸಂಪಿಗಿನ ಸೀರಿಯಲ್ಗೆ ಕೋ ಪ್ರೊಡ್ಯೂಸರ್ ಅವರು. ಹೌದಾ? ನನಗೆ ಗೊತ್ತಾಗಿದೆ. ಇಲ್ಲ, ನಮ್ದೇ ಪ್ರೊಡಕ್ಷನ್ ಹೌಸ್. ಬಟ್ ಕೋ ಪ್ರೊಡ್ಯೂಸ್ ಬಾಯ್ ಅಂತ ಯೂಶಲಿ ಅಂದ್ರೆ ಗೊತ್ತಿಲ್ಲ ನೋಡಿ, ಅಲ್ಲಿಯೂ ಏನೋ ಫುಲ್ ಫ್ಲೆಜ್ ಇಲ್ಲ, ಅದ ಹೇಳೋದೇನಿದೆ ಅದ್ರಲ್ಲಿ ಮುಚ್ಚಿಡ ಅಂತದೇನಿಲ್ಲ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಈಗ ರೀಸೆಂಟ್ ಆಗಿ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆನು ನಮ್ಮ ಪ್ರೊಡಕ್ಷನ್ ಹೌಸೇ, ಸ್ಟಾರ್ ಸುವರ್ಣದಲ್ಲಿ ಗೌರಿ ಶಂಕರನು ನಮ್ಮದೇ ಪ್ರೊಡಕ್ಷನ್ ಹೌಸ್. 2 ಸೀರಿಯಲ್ ನಡೀತದೆ. ಸೊ ನಮ್ದು ಈಗಿಂದ ಅಲ್ಲ, ಮುಂಚೆಯಿಂದನೂ ಪ್ರೊಡಕ್ಷನ್ ಹೌಸ್ ಇದೆ. ಅಂದ್ರೆ ಅದು ನನ್ನ ಸಿಸ್ಟರ್ ತುಂಬಾ ಅದನ್ನ ನೋಡ್ಕೊಂಡು ಹೋಗ್ತಾರೆ. ಕವಿಶ್ವರ್ ಗಮನಕ್ಕೆ ಬಂದಿತ್ತಾ ಇದು? ನನಗೆ ಇದು ಗೊತ್ತಿತ್ತು, ಅದ್ರ ಮುದ್ದು ಸೊಸೆ ಗೊತ್ತಿತ್ತು, ಕೆಂಡ ಸಂಪಿಗೆ ನನಗೆ. ಕೆಂಡ ಸೊಸೆ ಇವಾಗ ಮತ್ತೆ ಅದು ಗೊತ್ತಿತ್ತು. ನಿನ್ನೆ ಐ ಥಿಂಕ್ ಡಿಸ್ಕಸ್ ಮಾಡಿದ್ರೆ. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಆರ್ಟಿಸ್ಟ್ಗಳಿಗೆ ಸಾಮಾನ್ಯವಾಗಿ ಪ್ರೊಡಕ್ಷನ್ ಕೂಡ ಇನ್ವಾಲ್ವ್ಮೆಂಟ್ ಇದ್ದು ಆಸ್ ಅ ಪಾರ್ಟ್ ಆಗಿ ನೀವು ಕಲಾವಿದರಾದಾಗ ನಿಮಗೆ ಆಲ್ಮೋಸ್ಟ್ ಪ್ರೊಡಕ್ಷನ್ದು ಒಂದು ಫೀಲ್ ಇರುತ್ತೆ ಅಂತ. ಒಂಚೂರು ಕೆಲಸಗಳು ಬೇಗ ಆಗ್ಲಿ, ಸೀನ್ಸ್ಗಳು ಜಾಸ್ತಿ ಆಗ್ಲಿ, ಔಟ್ಪುಟ್ ಚೆನ್ನಾಗಿ ಬರಲಿ. ಅಂದ್ರೆ ಇದ್ರಲ್ಲಿ ನಾನು ಜಾಸ್ತಿ ಇನ್ವಾಲ್ವ್ ಆಗಲ್ಲ, ಇದೆಲ್ಲ ನನ್ನ ಸಿಸ್ಟರ್ ನೋಡ್ಕೊಳ್ಳೋದು. ನನ್ನ ಸಿಸ್ಟರ್ ಮತ್ತೆ ನನ್ನ ಬ್ರದರ್ ಇಲ್ಲ. ಈ ಸಿನಿಮಾದ ಕಾಂಟೆಂಟ್ ಏನ್ ಹೇಳುತ್ತೆ ಸೊಸೈಟಿಗೆ ಎಂಡ್ ಆಫ್ ದ ಡೇ? ಸೊಸೈಟಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಹೇಳಿದ್ರೆ, ಅಗೇನ್ ನಾವೇನು ಬೋಧನೆ ಮಾಡ್ಬೇಕಂತ ಸಿನಿಮಾ ಮಾಡಿಲ್ಲ. ನನಗೆ ಜಿಲ್ಕಾ ಮಾಡಿದಾಗ ನನಗೊಬ್ಬರು ಪರ್ಸನಲಿ ಬಂದು ಹೇಳಿದ್ರು, ಏನಂತಂದ್ರೆ ನೀವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ಮೆಸೇಜ್ ಕೊಡ್ಬೇಕಂತ ಸಿನಿಮಾ ಮಾಡ್ತೀರಾ,
ಅಗೈನ್ ನಿಮ್ಮ ಫೀಲ್ಡ್ ಅವ್ರು ಹೇಳಿದ್ದು. ಎಸ್. ಸೊ ನನಗೆ ಹೇಳಿದ್ರು ಒಳ್ಳೆ ಉದ್ದೇಶಕ್ಕೆ ಮಾಡಿದ್ದೀರಾ, ಸಿನಿಮಾ ತುಂಬ ಚೆನ್ನಾಗಿದೆ, ಬಟ್ ಜನ ಕಮರ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅಂತ ಕ್ಲಿಯರಾಗಿ ಹೇಳಿದ್ರು. ಅಗೇನ್ ಇದು ಈ ಪಾಯಿಂಟ್, ಈ ಸಿನಿಮಾದಲ್ಲಿ ನಾವು ಏನು ನಿಮಗೆ ಉಪದೇಶ ಕೊಡ್ತಾ ಇಲ್ಲ ಇಲ್ಲಿ, ನಾವು ಜಸ್ಟ್ ಒಂದು ಬ್ಯೂಟಿಫುಲ್ ಪಾರ್ಟ್ ಆಫ್ ದ ಜರ್ನಿ ಹೇಳ್ತಾ ಇದ್ದೀವಿ. ಒಬ್ಬ ನಕ್ಸಲೇಟ್ದು, ಒಂದು ಹುಡುಗಿದು, ಅವ್ರ ಲವ್ ಸ್ಟೋರಿದು, ಆ ಜರ್ನಿ ಏನಿದೆ, ಅಲ್ಲಿ ಏನೆಲ್ಲ ಎಲಿಮೆಂಟ್ಗಳಾಗತ್ತೆ, ಮತ್ತೊಂದಿಷ್ಟು ಜನ ಕ್ಯಾರೆಕ್ಟರ್ಗಳಿಂದ ಹೌದು ಎಮೋಷನಲ್ ಆ್ಯಂಗಲ್ ಏನಿದೆ ಅನ್ನೋದ್ರಲ್ಲಿ. ಮತ್ತು ಒಂದು ವಿಷಯ ಅಂತೂ ಕ್ಲಿಯರಾಗಿ ಹೇಳ್ತಿದ್ವಿ, ಪ್ರತಿಯೊಂದು ಸಿನಿಮಾದಲ್ಲೂ ಅಂಡರ್ಲೈನ್ ಆಗಿ ನಾವು ಹೇಳಿರ್ತೀವಿ ತುಂಬ ವಿಷಯಗಳನ್ನ, ಅದನ್ನು ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಒಂದು ನಕ್ಸಲೇಟ್ ಅನ್ನೋ ಆ್ಯಂಗಲಲ್ಲಿ ನೀವು ಟ್ರಾವೆಲ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಆಲ್ವೇಸ್ ಕೆಟ್ಟದ್ದೇನೆ, ಅದು ಯಾವುದೇ ಕಾರಣಕ್ಕೆ ಒಳ್ಳೇದಾಗಲಿ ಚಾನ್ಸೇ ಇಲ್ಲ. ಸೊ ನೀವು ಯಾವ ಪಾತ್ರನ ಚೂಸ್ ಮಾಡ್ತೀರಾ ಅದನ್ನು ತಿಳಿದು ಆರಾಮಾಗಿ ಥಿಂಕ್ ಮಾಡಿ ಚೂಸ್ ಮಾಡಿ ಅಂತ. ಸೊ ಯಾಕಂದ್ರೆ ತುಂಬ ಅಂಡರ್ಲೈನ್ ಮೆಸೇಜ್ಗಳು ತುಂಬ ಇದೆ, ಬಟ್ ಮೆಸೇಜ್ ಅಂತ ಹೇಳ್ಬೇಕಂತ ನಾವು ಹೇಳ್ತಾ ಇಲ್ಲ ಯಾವುದು. ಆಮೇಲೆ ನಿಮ್ಮ ಟೈಟ್ಲೇ ತುಂಬಾ ಸ್ಟೈಲಿಶ್ ಆಗಿದೆ, ತುಂಬಾ ಕ್ಯಾಚ್ ಆಗಿದೆ. ನಾರ್ಮಲ್ ಆಗಿ ಒಂದಷ್ಟು ಟೈಟ್ಗಳು ಇರ್ತವೆ, ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳುವಂತ ಕಥೆ ಹೇಳುವಂತ ಟೈಟ್ಗಳು. ಬಟ್ ನಿಮ್ದು ಆಫ್ಟರ್ ಅನ್ನೋದು ಚೆನ್ನಾಗಿದೆ, ಆಫ್ಟರ್ ತೆಗೆದು ಮಿಕ್ಕಿದ್ದು ಆಪರೇಷನ್ ಲಂಡನ್ ಕೆಫೆ ಸರ್ ಏನಂತ ಹೇಳಿದ್ರೆ ಒಂದು ಕಂಪ್ಲೀಟ್ಲಿ ಒಂದು ಬುಕ್ ಫಾರ್ಮ್ ಅಲ್ಲಿ ಮಾಡಿದ್ವಿ ನಾವು. ಓಕೆ. ಸೊ ಆಪರೇಷನ್ ಲಂಡನ್ ಕೆಫೆ ಬ್ಯೂಟಿಫುಲ್ ಪಾರ್ಟ್ ಆಕ್ಚುಲಿ. ಅದು ಒಂದು ಎಲಿಮೆಂಟ್ ಇಂದ ತುಂಬಾ ಜೀವಗಳ ಕಂಪ್ಲೀಟ್ ಲೈಫ್ ಸ್ಟೈಲ್ ಬದಲಾಗುತ್ತೆ, ಚೇಂಜ್ ಆಗುತ್ತೆ. ಅದ್ರ ನಂತರ ಏನಾಯ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮಗೆ. ನಿಮ್ಗೆ ಇವಾಗ ಗೊತ್ತಾಗುತ್ತೆ, ಓಕೆ ಆಪರೇಷನ್ ಲಂಡನ್ ಕೆಫೆ ನಂತರ ಏನಾಯ್ತು ಅದು ಇವಾಗ ಗೊತ್ತಾದ್ರೆ ಆಪರೇಷನ್ ಲಂಡನ್ ಕೆಫೆ ತುಂಬಾ ದೊಡ್ಡದಿದೆ ವಿಷನ್. ಸೊ ಅದಕ್ಕೋಸ್ಕರ ಮೊದಲು ಅದಕ್ಕೆ ಆಫ್ಟರ್ ಅಂತ ಹಾಕಿದ್ದೀವಿ, ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇದು ಆಪರೇಷನ್ ಲಂಡನ್ ಕೆಫೆ ಆದ್ಮೇಲೆ ಏನಾಗಿರುವುದು ಅದು ಹೇಳಿದ್ದೀವಿ. ಆಪರೇಷನ್ ಲಂಡನ್ ಕೆಫೆಗೆ ನೀವು ನಮ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕಂತ ಹೇಳ್ತೀವಿ. ತುಂಬಾ ಅಂದ್ರೆ ಸೆನ್ಸಿಬಲ್ ಆಗಿದೆ ಆ ವಿಷಯ. ಅದು ಇವನ್ ರೌಂಡ್ ಅಂದ್ರೆ ಚೆನ್ನಾಗಿದೆ, ತುಂಬಾ ಡೀಪ್ ಡೌನ್ ಇದೆ ಸರ್. ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ಸ್ ಇದೆ ಅದರಲ್ಲಿ. ಇಲ್ಲಿ ತನಕ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ವಿ, ಒಂದಷ್ಟು ಫನ್ ರಿಲೇಟೆಡ್ ಮಾತಾಡೋಣ. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಅದು ಹಾಡಾಗಿರ್ಬೋದು, ಸಿನಿಮಾದ ಟೈಟ್ಲ್ ಆಗಿರ್ಬೋದು. ಅದು ಫಸ್ಟ್ ಮೇಘ ಕೇಳ್ತೀನಿ. ಕನಸಲಿ ತುಂಬಾ ಕೆಟ್ಟಿರುವೆನಾ, ನಿನ್ನನ್ನು ನೋಡದೆ ರೆಕ್ಕೆಯು ನೀನೆ ಕಟ್ಟಿರಲು ಈ ಹೃದಯವು ಹಾರಿದೆ, ನನ್ನ ಕೌತುಕ ಒಂದೊಂದೇ ಹೇಳಬೇಕು, ಆಲಿಸುವಾಗ ನಂಬು ನನ್ನನ್ನೇ ಸಾಕು. ಸೂಪರ್ ಮಗ, ಸೂಪರ್. ಪುನೀತ್ ರಾಜ್ಕುಮಾರ್ ಅವರು ಅಲ್ಲಿ ಬಂದು ಪಕ್ಕದಲ್ಲಿ ಕೂತಿದ್ರು. ಬ್ಯೂಟಿಫುಲ್ ಡಬ್ಬ ತರ ಆಡಿದಿಂದ ದಯವಿಟ್ಟು ಕ್ಷಮಿಸಿ. ಅಪೂರ್ಣ ಎಲ್ಲರೂ ಪ್ರೀತಿಸ್ತಾರೆ, ತುಂಬಾ ಚೆನ್ನಾಗಿ ಹಾಡೋರವ್ರನ್ನ ಹಗ್ ಮಾಡ್ತಾರೆ, ಟ್ರೈ ಮಾಡೋರ್ನ ಕೀಪ್ ಇಟ್ ಅಪ್ ಅಂತ ಮಾಡ್ತಾರೆ. ಎಸ್. ಸುದೀಪ್ ಅವ್ರ ಜೊತೆಗಿನ ರೀಸೆಂಟ್ ಅಂದ್ರೆ ಫೋಟೋ ಕೂಡ ನೋಡಿದೆ, ಅದ್ರ ಜೊತೆ ಇನ್ನೊಂದು ಫೋಟೋ ಕೂಡ ನೋಡಿದೆ, ಅಂದ್ರೆ ಸ್ವಲ್ಪ ಹಳೆ ಫೋಟೋ. ಅದು ಹೆಂಗ್ ಡಿಸೈನ್ ಮಾಡಿದಾರೆ ಅಂದ್ರೆ ಪ್ರೆಸೆಂಟ್ ಫೋಟೋ ಹೆಂಗಿದೆ ಅದು ಕೇಳಿ ಅವ್ರ ಹಾರ್ಟ್ ಅಲ್ಲೇ ನೀವು ಇದ್ದೀರಿ, ಅವ್ರು ಯೂಶಲಿ ಫೋಟೋಗಳು ಕೂಡ ಥ್ರಿಲ್ ಮಾಡ್ತವೆ. ಇಲ್ಲ, ಅದು ಏನಾಗಿತ್ತು ಗೊತ್ತಾ ಸರ್, ಮುಂಗಾರು ಮಳೆ 12 ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಆ ಟೈಮಲ್ಲಿ ಸುದೀಪ್ ಸರ್ನ ಮೀಟ್ ಆಗುವಂತ ಅಪರ್ಚುನಿಟಿ ಇತ್ತು ನನಗೆ. ನಾನು ಹೋಗಿಲ್ಲ, ಯಾಕಂತ ಹೇಳಿದ್ರೆ ನನಗೆ ನಂದೇ ಆದ ಒಂದು ಸಿನಿಮಾ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಫೀಲಿಂಗ್ ಇತ್ತು. ಅದಾದ ನಂತರ ನಮ್ಮ ಹುಡುಗರೆಲ್ಲ ಹೋಗಿ ಬಂದ್ರು, ನೋಡಿದೆ ಮಗ ನಿಮ್ ಬಾಸ್ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಲ್ಲ. ಸೊ ಅದ ನಂತರ ನಾನು ಯಾವ್ದು ಐನಾಕ್ಸಿಗೆಲ್ಲ ಹೋಗಿದ್ದೆ, PVR ಐನಾಕ್ಸಿಗೆ ಹೋಗಿದ್ದೆ. ಅಲ್ಲಿ ಸುದೀಪ್ ಸರ್ ಫೋಟೋ ಇತ್ತು, ನಾನು ಮೀಟ್ ಆಗಿಲ್ಲಲ್ಲ, ಅದ್ರ ಪಕ್ಕದಲ್ಲಿ ಫೋಟೋ ತಗೊಂಡಿದ್ದೆ. ಸೊ ಮೊನ್ನೆ ಆ ಫೋಟೋ ತಗೊಂಡಾಗ ನನಗೆ ಅನಿಸ್ತು ಅಂತ ಹೇಳಿದ್ರೆ 9 ವರ್ಷ ಆಗಿತ್ತು ಅವಾಗ ಅಲ್ವಾ. ಸೊ ಆ ಫೋಟೋನ ಆಡ್ ಮಾಡಿದೆ ಅದಕ್ಕೆ ಅಲ್ವಾ. ಅದು ನಮ್ಮ ಸುನಿಲ್ ನೀವು ಹೇಳ್ದ ಅಣ್ಣ ಆ ಫೋಟೋ ಆಡ್ ಮಾಡಿದ್ರೆ ಚೆನ್ನಾಗಿದೆ. ನಾನು ನೋಡಿದೆ. ಅಂದ್ರೆ ಸಾಮಾನ್ಯ ಖುಷಿ ಆಗೋದು ಗೊತ್ತಾ, ನಾವ್ ಹೆಜ್ಜೆ ಇಡ್ತಾ ಹೋಗ್ತೀವಿ, ಏನೋ ಕನಸ್ಕೊಂಡಿರ್ತೀವಿ, ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ಏನೋ ಒಂದ್ ಸಣ್ಣ ವಿಷಯ ನಮ್ಗೆ ಅಟ್ಯಾಚ್ ಆದ. ಸೀರಿಯಸ್ಲಿ ಸರ್, ಅದು ಲಿಟ್ರಲಿ ಅದ್ರಲ್ಲಿ ನಾನು ಕೆಳಗಡೆ ಬರ್ದಿದ್ದೆ, ಕ್ಯಾಪ್ಷನ್ ಅಲ್ಲೂ ಬರ್ದಿದ್ದೆ, ಸವಿ ನೆನಪು ಸಾವಿರ ನೆನಪು ಅಲ್ವಾ. ಸೂಪರ್ ಸರ್. ಓಕೆ, ಇದು ರ್ಯಾಪಿಡ್ ಫೈರ್ ಪ್ಲಸ್ ಫನ್ ಎರಡು ಮಿಕ್ಸ್ ಬರ್ತದೆ. ಮೇಘಾ ಶೆಟ್ಟಿ ಅವ್ರ ಡೇಟ್ ಆಫ್ ಬರ್ತ್ ಏನು? ನನ್ನ ಅಪ್ರಾಣಿಗೂ ಗೊತ್ತಿಲ್ಲ. ಜುಲೈನ 4ನೇ ತಾರೀಕು ಬರುತ್ತೆ, ಜುಲೈನ ಸೆಪ್ಟೆಂಬರ್ ಯಾವಾಗ ಪ್ಲೀಸ್. ಆಗಸ್ಟ್ ಹತ್ರ ಬಂದು ಆಗಸ್ಟ್ ಅಲ್ಲ, ನಮ್ ಸ್ವತಂತ್ರ ಸಿಗ್ತಲ್ಲ, ಮರ್ತು ಬಿಟ್ರಿ. ಆ ತಿಂಗಳು ಆಗಸ್ಟ್ 4 ಅಲ್ವಾ? 4 ಅಲ್ವಾ? ನಾನು ಅದನ್ನ ಕೇಳಲ್ಲ ಅದನ್ನೇ ಅಲ್ವಾ? ಆಗಸ್ಟ್ 4th. ಈಗ ಒಬ್ಬ ಫ್ಯಾನು ಅಂದ್ರೆ ನಿಮಗೂ ಫ್ಯಾನ್ ಅವ್ರಿಗೂ ಫ್ಯಾನು, ಒಂದು ದಿನ ಫುಲ್ ನಿಮ್ಮ ಜೊತೆನ ಇರಬೇಕು, ಟ್ರಾವೆಲ್ ಮಾಡೋಣ ಅಂತಂದ್ರೆ ನೀವೆಲ್ಲ ಹೋಗಿ ಇಷ್ಟಪಡ್ತೀರಾ ಫ್ಯಾನ್ ಜೊತೆಗೆ? ಅವ್ರು ಕೇಳ್ತೀನಿ, ಅವ್ರಿಗೆಲ್ಲ ಅಲ್ಲ, ಅವ್ರು ನಿಮ್ ಚಾಯ್ಸ್ ಬಿಡ್ತಾರೆ, ಯು ಟೇಕ್ ಎ ಕಾಲ್ ಅಂತಾರೆ. ಎಲ್ಲಾದ್ರೂ ಒಂದೊಳ್ಳೆ ಜಾಗ ಕರ್ಕೊಂಡು. ಒಳ್ಳೆ ಜಾಗ ಸ್ಪೆಸಿಫಿಕ್ ಆಗಿ ನಿಮ್ಗೆ ಇಷ್ಟ ಇರೋ ಜಾಗ? ನನಗಿಷ್ಟ ಐ ಲೈಕ್ ಮೌಂಟೇನ್ಸ್,
ಬೆಟ್ಟ ಅಲ್ಲಿಗೆ. ನೋಡಿ ಪುನಃ ಇಲ್ಲಿ ಸಿನಿಮಾ ಪ್ರಮೋಷನ್ ಇದೆ. ಲಂಡನ್ ಕೆಫೆ, ಆಪರೇಷನ್ ಲಂಡನ್ ಕೆಫೆ. ನಿಮಗೆ ಕವಿಶ್? ಅವರು ಸಿನಿಮಾ ಲವರ್ ಆದ್ರೆ ಒಂದು ಕೂರ್ಸ್ಕೊಂಡು ಒಂದು ಕತೆ ಹೇಳ್ತೀನಿ, ಚೆನ್ನಾಗಿದೆ ಹೇಗಿದೆ ಅಂತ ಹೇಳಿ. ಅಲ್ಲ ನೀನು ಅಭಿಮಾನಿ ಕಮ್ ಪ್ರೊಡ್ಯೂಸರ್ ಆಗ್ಬಿಡಪ್ಪ. ಅಲ್ಲ, ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಜಾಸ್ತಿ ಒಂದು ಪಾಯಿಂಟ್ ಆಫ್ ವ್ಯೂ ಸಿಗುತ್ತಲ್ವಾ, ಸೊ ಕತೆ ಹೇಳ್ಬಿಡ್ತೀನಿ, ಒಂದು ನೆಕ್ಸ್ಟ್ ಇದು ಮಾಡ್ತಿದ್ದೀನಿ ಹೆಂಗಿದೆ ಅಂತ ಹೇಳಿ ಅಂತ. ಇಲ್ಲ ಅಂತ ಹೇಳಿದ್ರೆ ಕ್ರಿಕೆಟ್ ಇಷ್ಟ ಅಂದ್ರೆ ಕ್ರಿಕೆಟ್ ಆಡೋ ಕರ್ಕೊಂಡು ಹೋಗ್ತೀನಿ. ನೀವು ಒಳ್ಳೆ ಏನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮ್ಮ ತವಾ ಪಂಜಾಬ್ ಹೋಟ್ಲಿಗೆ ಕರ್ಕೊಂಡು ಹೊಟ್ಟೆ ತುಂಬ ಊಟ ಹಾಕ್ಸಿ. ಅವ್ರದೇ ಹೋಟ್ಲದು ಏನ್ ಪ್ರಮೋಷನ್ ಮಾಡ್ತಾ ಇದಾರೆ ನೋಡಿ. ಅಲ್ಲ ಕಾಂಪಿಟೇಷನ್ ನೋಡಿ, ಪಾಪ ಮೇಘ ಸಿನಿಮಾ ಪ್ರಮೋಷನ್ ಮಾಡ್ತೀರಾ, ನೀವು ಸಿನಿಮಾ ಜೊತೆಗೆ ನಿಮ್ಮ ಹೋಟ್ಲ್ ಪ್ರಮೋಷನ್ ಮಾಡ್ತೀರಾ. ನೋಡಿ, ನಾ ಎಲ್ಲ ಫಸ್ಟ್ ಆಪ್ಷನ್ ಕೊಟ್ಟಿದ್ದೆ ಸಿನಿಮಾ, ಅದರಂತೆ ಕ್ರಿಕೆಟ್, ಅದ ನಂತರ ನಾನು ಹೋಟ್ಲ್ ಹೇಳಿದ್ದೀನಿ. ಸಿನಿಮಾ ಹೇಳಿ ಕನಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ತಾರೆ ನಿಮ್ಮಿಬ್ಬರಿಗೂ. ಓಕೆ, ಮೇಘ ಒಂದು ಒಳ್ಳೆ ಸಿನಿಮಾ ಮಾಡೋಣ, ನನ್ನ ಜೊತೆ ನೀನು ಆ್ಯಕ್ಟ್ ಮಾಡ್ಬೇಕಮ್ಮ ಅಂತಂದಾಗ ಅಣ್ಣವ್ರಿಗೆ ನೀವು ಏನು ಕೇಳ್ಕೊತೀರಿ, ಯಾವ ಜನ ಸಿನಿಮಾ ಮಾಡ್ಬೇಕಂತ ಕೇಳ್ಕೊತೀರಿ? ಆ ಥರ ಒಂದು ಕನಸು ಬರೋದೇ ನಿಜವಾಗ್ಲೂ ಒಂದು ದಿ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಎಮೋಷ್ನಲ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ ಥರ ಸಿನಿಮಾ. ಸೂಪರ್. ನಿಮಗೆ? ಈಗ ಅಣ್ಣವ್ರು ನಾರ್ಮಲಿ ಅಂತ ಹೇಳಿದ್ರೆ ಎಲ್ಲರನ್ನ ಒಗ್ಗೂಡಿಸೋದು, ಅಥವಾ ನಮ್ಮ ಕನ್ನಡದ ಶಕ್ತಿ ಅಲ್ವಾ. ಸೊ ಸೋಷಿಯಲಿ ಏನು ಇಂಪ್ಯಾಕ್ಟ್ ಮಾಡ್ಬೋದು, ಒಂದು ಸೋಷಿಯಲಿ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಮಾಡಬೇಕು. ಆದರೆ ಎಲ್ಲರೂ ಕೂತ್ಕೊಂಡು ಎಂಟೈರ್ ಕರ್ನಾಟಕ ಅದನ್ನು ಸೆಲೆಬ್ರೇಟ್ ಮಾಡೋ ರೀತಿಯಲ್ಲಿರುವಂಥ ಒಂದು ಸಬ್ಜೆಕ್ಟನ್ನು ಮಾಡಬೇಕು. ಸೂಪರ್. ಅಣ್ಣವ್ರ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ನೀವು ಶಿವಣ್ಣನ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ನಿಮ್ಮ ಅರ್ಲಿಯರ್ ಡೇಸಲ್ಲಿ ಒಂದು ಸಿನಿಮಾ ಚೆನ್ನಾಗಿ ಆದರೂ ಸರಿ, ಎವರೇಜ್ ಹೋದರೂ ಸರಿ, ಫಸ್ಟ್ ಫೋನ್ ಬರುತ್ತೆ ದೊಡ್ಡ ಮನೆಯಿಂದ. ನನಗೆ ಪರ್ಸ್ನಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ಅಂಥವ್ರು ಸಪೋರ್ಟ್ ಮಾಡ್ತಾರೆ, ಸಿನಿಮಾ ಚೆನ್ನಾಗಾಗಬೇಕು, ಏನೋ ಒಂದು ಪೋಸ್ಟ್ ಹಾಕ್ತಾರೆ, ಒಂದು ಬರ್ದಾಕ್ತಾರೆ, ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಇದರ ಸಪೋರ್ಟಿಂಗ್ ಫಾರ್ಮ್ಯಾಟ್ ಪಾಯಿಂಟ್ ಆಫ್ ವ್ಯೂ ದೊಡ್ಡ ಮನೆ ಅಂತ ನಿಮ್ಗೇನು ಬರುತ್ತೆ? ಅಲ್ಲ, ನಾನು ಐ ಥಿಂಕ್ ರೀಸೆಂಟ್ ಒಂದು ಇಂಟರ್ವ್ಯೂಲ್ ಹೇಳಿದೆ, ಅದು ಶಿವಣ್ಣ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಅನ್ಸುತ್ತೆ. ಎಸ್, ಯಾಕಂದ್ರೆ ನಾನು ಜಿಲ್ಕಾ ಸಿನಿಮಾ ಥಿಯೇಟರ್ ರಿಲೀಸ್ ಆದ ಕೂಡಲೇ ಲಾಕ್ಡೌನ್ ಆಯ್ತು. ಹೌದು ಹೌದು. ಅದ್ರ ನಂತರ OTT ಅಲ್ಲಿ ಬಂದಾಗ ನಾನು ಯಾವತ್ತೂ ಮೀಟೇ ಆಗಿಲ್ಲ ಶಿವಣ್ಣ ಸರ್, ಅಂದ್ರೆ ಅದ್ರ ಮೊದಲು. ಸೊ ನನ್ನಂತ ಒಬ್ಬ ನ್ಯೂ ಕಮರ್ಗೆ ಒಂದು ಕಾಲ್ ಮಾಡ್ತಾರೆ. ಎಷ್ಟು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ನನಗೆ ಇಂಪಾರ್ಟೆಂಟ್ ವಿಷಯ ಅಂತಲ್ಲ, ನೋಡೋದು ಎಷ್ಟು ಗ್ರೇಟ್ನೆಸ್ ಅಂದ್ರೆ ಅದು ವ್ಯಕ್ತಿತ್ವದಿಂದ, ಅಂಥ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ ಅನ್ಸುತ್ತೆ. ನಮ್ಮ ಪರಿಚಯ ಇದ್ದವರಿಗೆ ನಾವು ಕಾಲ್ ಮಾಡಿ ವಿಶ್ ಮಾಡಲ್ಲ, ಓಕೆ ನೀನು ಫೇಲ್ ಆದ್ಯಾ ಇನ್ನೊಂದ್ಸಲ ಟ್ರೈ ಮಾಡೋಂಥ ಮೋಟಿವೇಶನ್ ಕೊಡಲ್ಲ. ಅಂಥದ್ರಲ್ಲಿ ಶಿವಣ್ಣ ಅವ್ರು ಕಾಲ್ ಮಾಡಿ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿದೆ ಅಂದ್ರೆ ಬಿಲೀವ್ ಮಾಡಲ್ಲ ಸರ್, 3-3.5 ನಿಮಿಷ ಖಾಲಿ ಸಿನಿಮಾದ ಬಗ್ಗೆನೇ ಮಾತಾಡಿದೆ. ಅದು ಎಷ್ಟು ಮೋಟಿವೇಶನ್ ಅಥವಾ ಎಷ್ಟು ಇನ್ಸ್ಪೈರಿಂಗ್ ಅಂತ ಹೇಳಿದ್ರೆ ನಮ್ಮಂಥವ್ರಿಗೆ, ಓಕೆ ನಾವೇನೋ ಮಾಡಿದ್ದೀವಿ ಬಟ್ ಆಡಿಯನ್ಸಿಗೆ ರೀಚ್ ಆಗಿಲ್ಲ, ಡೆಫಿನೆಟ್ಲಿ ಇನ್ನೊಂದು ಬೆಟರ್ ಮಾಡ್ತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಅದಕ್ಕೆ ನಾನು ಆವಾಗ ಏನಿದೆ, ದೊಡ್ಡ ಮನೆಯಿಂದ ಮಾತ್ರ ಇಂಥ ಕೆಲಸ ಸಾಧ್ಯ. ಅದಕ್ಕೆ 135+ ಸಿನಿಮಾಗಳು, 135 ಸಿನಿಮಾ ಮಾಡಿರೋ ಲೆಜೆಂಡ್ ಒಂದು ಫಸ್ಟ್ ಸಿನಿಮಾ ಮಾಡಿರುವಂಥ ಹುಡುಗನಿಗೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜ ಗ್ರೇಟ್ನೆಸ್ ಅಲ್ವಾ. ಎಸ್. ಏಪ್ರಿಲ್ ಫುಲ್ ಆಗಿದ್ದುಂಟಾ, ನೀವು ಮಾಡಿದ್ದುಂಟಾ ಮೇಘ ಆ್ಯಂಡ್ ಕವಿಶ್? ಏಪ್ರಿಲ್ ಅಂದರೆ ಮಾಡಿದ್ದಾರೆ. ಹೌದಾ? ಆಗಿದ್ದೀವಿ ತುಂಬ ಸಲ, ಮಾಡಿದ್ದು ಇದೆ, ಮಾಡಿಸ್ಕೊಂಡಿದ್ದು. ನೀವು ಜಾಸ್ತಿ ಮಾಡಿದ್ದ ಅಥವಾ ನೀವು ತುಂಬ? ನನಗೆ ಮಾಡಿಸ್ಕೊಂಡಿದ್ದೆ ಜಾಸ್ತಿ. ಹೌದಾ? ಏಪ್ರಿಲ್ ಫೂಲ್ ಅಂತ ಸ್ಪೆಷಲ್ ಆಗೇನಿಲ್ಲ, ಬಟ್ ಫೂಲ್ ಮಾಡಿದ್ವಿ ತುಂಬ ಸಲ. ಹೌದಾ? ತುಂಬ ಸಿಟ್ಟು ಬಂದಾಗ, ಅಂದರೆ ನಾನು ಒಂದ್ಸಲ ಕೇಳಿದ್ದೆ, ಯಾವುದೋ ಒಂದು ಮ್ಯಾಚು, ಗೆಲ್ಲೋ ಮ್ಯಾಚು, ಕ್ರಿಕೆಟ್ ಕನೆಕ್ಟ್ ಇದೆ ಅಂತ ನಿಮ್ಗೆ ಕೇಳ್ತೀನಿ. ಗೆಲ್ಲೋ ಮ್ಯಾಚ್ ಅಂತೆ ಸೋತೋಗ್ಬಿಡ್ತಾರಂತೆ ಇಂಡಿಯಾದವರು. ರಾಹುಲ್ ದ್ರಾವಿಡ್ ಏನು ಮಾಡ್ತಾರಂತೆ, ಡಕೌಟಲ್ಲಿ ಹೋಗಿ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಬ್ಯಾಟ್ನ ಜೋರಾಗಿ ಕುಟ್ಟಿ ಒಂದು ಗ್ಲಾಸ್ ಹೊಡೆದಾಕ್ಬಿಡ್ತಾರೆ. ಗ್ಲಾಸೋ ಟಿವಿನೋ ಗೊತ್ತಿಲ್ಲ. ಈ ಥರ ಎಲ್ಲ ಆಗುತ್ತೆ ಅನ್ನೋದು ನೀವು ನಂಬ್ತೀರಿ? ನಿಮ್ಗೇನು ಹಂಗಾಗಿದೆ? ಸಿಟ್ಟು ಬಂದಾಗ ಆ ಥರದ್ದು ಏನಾದ್ರು ನೀನೇನು ಮಾಡಿದೆ ಸಾಹಸ? ರಾಹುಲ್ ದ್ರಾವಿಡ್ ಅವ್ರು ಹಂಗೆ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ, ಅವ್ರು ಹೇಳಿದ್ರು ಎಕ್ಸಾಂಪಲ್, ಈಸ್ ಗಿವಿಂಗ್ ಅನ್ ಎಕ್ಸಾಂಪಲ್. ನಾವು ಆ ಥರ ಮಾಡಿದೀವ, ಕುಟ್ಟಿದೀವ ಅಂತ. ನಾನು ಮಾಡಿದ್ದೀನಿ. ನನಗೆ ಕೋಪ ಬಂದರೆ ಕಂಟ್ರೋಲ್ ಮಾಡ್ಕೊಳ್ಳಲ್ಲ, ಅದನ್ನ ಫುಲ್ ಹೊರಗೆ ಹಾಕ್ಬಿಡ್ತೀನಿ. ಆಮೇಲೆ ಕೋಪ ಜಾಸ್ತಿ ಆದರೂ ಹತ್ತು ಬಿಡ್ತೀನಿ, ಅದನ್ನ ತಡ್ಕೊಳಕ್ಕೂ ಆಗಲ್ಲ. ಸೊ ಆ ಥರ ಮನೆಯಲ್ಲಿ TV ಹೊಡೆದಾಕಿದ್ದೀನಿ ಒಂದೊಂದ್ಸತಿ. ಹೌದಮ್ಮ? ಎಷ್ಟಮ್ಮ ಅದ್ರ TV ರೇಟು? ಗೊತ್ತಿಲ್ಲ, ನಮ್ಮ ಅಕ್ಕ ಕೋಪ. ನೀವು ಕವಿಶ್? ನಾವು ಕ್ರಿಕೆಟಲ್ಲಿ ಹೇಳೋದಾದ್ರೆ ಒಂದ್ಸಲ ಫೈನಲ್ ಮ್ಯಾಚಲ್ಲಿ ಔಟ್ ಇಲ್ಲದೆ ಔಟ್ ಕೊಟ್ಟಿದ್ದಕ್ಕೆ ಪಿಚ್ಚಲ್ಲಿ ಕೂತು ಪಿಚ್ಚಲ್ಲಿ ಕೂತು ಅವ್ರ ಡಿಸಿಷನ್ ವಾಪಸ್ ತಗೊಳ್ಳೋದಲ್ಕ LBW ಆಗತ್ತಿದ್ದು. LBW ಅದು ಟೆನ್ನಿಸ್ ಬಾಲ್ ಅಲ್ಲಿ. ಓಕೆ. ಸೊ ಅದಕ್ಕೆ ನಮ್ಗೆ ಇಲ್ಲ ಇದ್ದಾರೆ ನಮ್ಮ ಟೀಮ್ ಅಲ್ಲೇನಾಯ್ತು, ಸರಿ ತಪ್ಪು ಆ ಪಾಯಿಂಟ್ ಅಲ್ಲಿ ಗೊತ್ತಾಗಲ್ಲ. ನಿಜ. ಮಾಡಿ ಸರಿಯ ತಪ್ಪೋದು ನನಗೆ ಗೊತ್ತಿಲ್ಲ. ರಿಯಲಿ ಸಾರಿ.
ಯಾರಿಗಾದ್ರು ಹೊರಟ್ ಆಗಿದ್ರೆ. ಅರ್ಥ ಬಟ್ ಆ ಪಾಯಿಂಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ ಕ್ಯಾಪ್ಟನ್ ಬಂದು ಅರ್ಜುನ್ ದೇವ್ ನಮ್ಮ ಪ್ರೆಸಿಡೆಂಟ್ ಅವರಿದ್ರು, ನಮ್ಮ ಓನರ್ ಬಂದು ವಿಜಯನ್ ಇದ್ರು. ಫೈನಲ್ ಮ್ಯಾಚ್ ಅಲ್ಲಿ ಇದ್ವಿ, ನಾನು ನಮ್ದು ಓಪನಿಂಗ್ ಬ್ಯಾಟ್ಸ್ಮನ್. ಫಸ್ಟ್ ಓವರ್ಗೆ ನನಗೆ LB ಔಟ್ ಕೊಟ್ಬಿಟ್ರು, ಅದಕ್ಕೆ ಕೈ ತಾಗಿತ್ತು. ಓಕೆ, ಪ್ಯಾಡ್ ಆಗಿಲ್ಲ, ಪ್ಯಾಡ್ ಇಲ್ಲ ಅಲ್ಲ, ಟೆನ್ನಿಸ್ ಬಾಲ್ ಪ್ಯಾಡ್ ಇರ್ತದೆ, ಓಕೆ ಓಕೆ, ಕೈ ತಾಗಿತ್ತು. ನಾನು ಅದನ್ನ ಹೇಳಿದ್ರೆ ಅವರು ಅದು ರಿವ್ಯೂ ಇಲ್ಲ, ಬೇರೆ ಅದಕ್ಕೆಲ್ಲ ರಿವ್ಯೂ ಇಟ್ಟಿದ್ದಾರೆ, ವೈಟ್ ಕೊಟ್ಟರೆ ರಿವ್ಯೂ ತಗೊಳ್ಬಹುದು ಅಂತ ಇಟ್ಟಿದ್ದಾರೆ. ಸೊ ನಾನು ಅದನ್ನ ಏನ್ ಮಾಡಿದೆ, ನಾನು ಹೊರಗಡೆ ನನಗೆ ಹೊರಗಡೆಯಿಂದ ನೀನು ಹೊರಗಡೆ ಬಂದೆ ಅಂತ ಹೇಳಿದ್ರೆ ನಾವೆಲ್ಲ ಮಾತಾಡಲ್ಲ ನಿಮ್ಮ ಹತ್ರ ಅಂತ ನನಗೇನು ಟೀಮನ್ನು ಬಿಟ್ಕೊಡೋ ಅಂತ ನಾನು ಕೂತ್ಕೊಂಡೆ. ನನಗೆ ಕ್ಲಿಯರ್ ಆಗಿತ್ತು ಇಟ್ಸ್ ಎ ನಾಟ್ ಔಟ್, ಕೈ ತಾಗಿದೆ ಅಂತ. ಸೊ ಆ ಮ್ಯಾಚ್ ಅಲ್ಲಿ ವಿನ್ ಆದ್ವಿ, ಹೊಡೆದು ಎಷ್ಟು 40-50 ರನ್ ವಿನ್ ಆದ್ವಿ ನಾವು. ಮೇಘ ಬ್ಯಾಕ್ ಟು ಬ್ಯಾಕ್ ಕೇಳುವಂತ ಹಾಡು ಯಾವುದು? ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನನಗೆ ಹಳೆ ಹಾಡುಗಳು ತುಂಬಾ ಇಷ್ಟ. ತುಂಬಾ ಒಂದೆರಡು ಲೈನ್ ಯಾವ್ದಾದ್ರು ಹಳೇದು. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ಆ ಹಾಡು. ಹೌದಾ? ಯಾಕಮ್ಮ ಪರ್ಟಿಕ್ಯುಲರ್ ಅಂದ್ರೆ ಅದು ಯಾಕೆ ತುಂಬಾ ಇಷ್ಟ ನಿಮಗೆ? ಅಂದ್ರೆ ಲೈನ್ಸ್ ತುಂಬಾ ಚೆನ್ನಾಗಿದೆ. ಅದು ಒಂದೇ ಅಂತಲ್ಲ, ತುಂಬಾನು ಕೇಳ್ತೀನಿ, ಬಟ್ ಜಾಸ್ತಿ ಅದು ಓಡ್ತಾ ಇರುತ್ತೆ. ನಿಮ್ಗೆ ಅದು ಆಮೇಲೆ ನೋಡೆ ನೋಡೆ ನನ್ನೇ ನೋಡೆ ಕಣ್ಣ ತುಂಬಾ ತಿರುಗಿ ನೋಡೆ, ಅದು ಕಾಡೆ ಕಾಡೆ ಅದು. ಎರಡೇ. ನಿಮಗೆ ಗವಿಶ್? ನಾನು ಅದೇ ಯಾವ್ದು ಹಾಡಿದ್ರೆ ಯಾರು ಓಡೋಲ್ಲ ಇಷ್ಟ ಹಾಡು. ನಾನು ಕೆಟ್ಟದಾಗೆ ಹಾಡಿರೋದು, ಬಟ್ ಹಾಡಿಸಿ ಅಲ್ಲ, ಮೇಘನ್ ಮೇಲೆ ಹಾಡಿ ನೋಡೋಣ, ಇಷ್ಟು ಸುಮಾರು ಹಾಡಿದಾವೆ. ನನ್ನ ಮೇಲೆ ಹಾಡೋಣ ಅವ್ನು ಬರೀ ಬೈಯೋದೇ ಮಾಡ್ತಾನೆ. ಬೇಡ ಬಿಡಿ. ಸೊ ಜಲ್ಕದೆ ಒಂದು ಹಾಡು ಅಯ್ಯ ನಿನ್ ಬಿಟ್ಟು ಬೇರೆ ಹಂಗ ನಾನು ನನ್ನ ಪಿಕ್ಚರ್ ಹಾಡಾಡ್ಬೋದಿತ್ತಪ್ಪ. ಎಸ್ ಕರೆಕ್ಟ್, ಎಸ್ ಕರೆಕ್ಟ್. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನ ಚಂದಿರ, ನೀನೇ ಅಂದ ನೀನೇ ಅಂದ, ನೀನೆ ಚಂದ ಚಂದುಳ್ಳಿ ಚಲುವೆ ನವಲವೇ. ಸಾರಿ ಎಲ್ರಿಗೂ. ಎಲ್ಲ ಮೇಘ ಬ್ರಿಲಿಯಂಟ್ ನೋಡಮ್ಮ. ಸುದೀಪ್ ಅವ್ರ ಸಾಂಗ್ ಅನ್ನ ಹಾಡ್ಬಿಟ್ರು, ಹಿಂಗೆ ಸ್ಕೋರ್ ಹಿಂಗೆ ಪಡಿಸ್ಕೊಳ್ಳೋದು ಹುಡುಗಿರ್ನ. ಏನು ಉಪಯೋಗ ಇಲ್ಲ, ಅವನು ಮದ್ವೆ ಆಗ್ತೀನಿ. ನಾನು 3 ಲಿಸ್ಟ್ ಕೊಡ್ತೀನಿ, 10 ಕೊಡು, ಐ ಡೋಂಟ್ ಕೇರ್. ಸಿನಿಮಾ ಅಂತ ಬಂದಾಗ ಒಂದು ಟ್ರಾವೆಲಿಂಗ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಸೀರಿಯಸ್ ಮೋಡ್ ಬಂದಿರುತ್ತೆ, ಈ ಸಿನಿಮಾ ಚೆನ್ನಾಗಿ ವರ್ಕ್ ಆಗಬೇಕು ಅಂತ. ಆ ಥರದ್ದು ಪಾಯಿಂಟ್ ಎಲ್ಲಿದೆ ನಿಮ್ಮ ಸಿನಿಮಾದಲ್ಲಿ? ಅಂದ್ರೆ ಸಿನಿಮಾ ಮಾಡ್ತಾ ಮಾಡ್ತಾ ಈ ಸಿನಿಮಾ ಈ ಕಾರಣಕ್ಕೆ ಜನಕ್ಕೆ ರೀಚ್ ಆಗಬೇಕು ಅಲ್ಲ, ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾವು ಡೇ 1 ಇಂದ ಯಾವತ್ತಿಂದ ಸ್ಕ್ರಿಪ್ಟ್ ಹಿಡ್ಕೊಂಡಿದ್ವಿ ಇಲ್ಲಿ ತನಕ ಎವ್ರಿ ಸಿಂಗಲ್ ಡೇ ಟ್ರೈ ಮಾಡಿದ್ದು ಒಂದೇನೆ, ಈ ಸಿನಿಮಾ ಜನರಿಗೆ ರೀಚ್ ಆಗಬೇಕು, ಪರ್ಫೆಕ್ಷನಲ್ಲಿ ಮಾಡಬೇಕು, ಎಲ್ಲ ಟಾಪ್ ಮೋಸ್ಟ್ ಟೆಕ್ನಿಷಿಯನ್ ಹಾಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ನನಗೆ ಅಗೇನ್ ನಾನು ನಿಮಗೆ ಹೇಳಿದೆ, ನಾನು ಲಿಮಿಟೆಡ್ ಬಜೆಟ್ ಇದ್ದು ಜಿಲ್ಕ ಮಾಡಿದಾಗ ನನಗೆ ಏನಾಯ್ತು ಅಂತ ಹೇಳಿದ್ರೆ, ಓಕೆ ಒಂದಿಷ್ಟು ಎಲಿಮೆಂಟ್ಗಳು ಮಿಸ್ ಇದೆ ಅನಿಸ್ತು ಇದರಲ್ಲಿ. ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಏನು ಮಾಡಿದ್ರು, ಅರ್ಜುನ್ ಮಾಸ್ಟರು, ನಮ್ಮ ಇವರು ಮಾಸ್ ಮಾಧವ್ ಅವರು, ಮತ್ತು ವಿಕ್ರಮ್ ಅವರವರು, ಮತ್ತು ನಾಗಾರ್ಜುನ್ ಅವರು DOP, ವರದರಾಜ್ ಕಾಮತ್ ಅವರು ಆರ್ಟ್ ಡೈರೆಕ್ಟರ್, ಸಡಗರ ರಾಘವೇಂದ್ರ ಎಸ್.ಎ ಡೈರೆಕ್ಟರ್. ಸೊ ಒಂದು ಇಷ್ಟೆಲ್ಲ ಪ್ಯಾಕೇಜಿಂಗ್ ಮಾಡಿರೋದು ಅರ್ಜುನ್ ದೇವ್, ತುಳು ಸೂಪರ್ ಸ್ಟಾರ್ ಅವರು 23 ಸಿನಿಮಾ ಮಾಡಿದ್ದಾರೆ, ಅಲ್ಲಿ ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ. ಮರಾಠಿಯಿಂದ ಶಿವಾನಿ ಸುರ್ವೆ, ಲಾಸ್ಟ್ ಇಯರ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು ಮಾಡಿ ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂತು. ವಿರಾಟ್ ಮಡಿಕೆ, ಅಶ್ವಿನಿ ಚಾವ್ರೆ, ಅಂದರೆ ಟಾಪ್ ಮೋಸ್ಟ್ ಟೆಕ್ನಿಷಿಯನ್. ಈ ಸಿನಿಮಾ ಮಾಡುವಾಗ ನಮ್ಗೆ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಸೈಡಿಂದ ನಾವು ಯಾವುದೇ ಒಂದು ರೀಸನ್ಗಳನ್ನ ಕೊಡಬಾರ್ದು ಅಂತ ನಿಜ ಆಡಿಯನ್ಸಿಗೆ. ಎಷ್ಟು ಟೈಮ್ ತಗೊಂಡು ಎಷ್ಟು ನೀಟಾಗಿ ಯಾಕೆ ಮಾಡಿದ್ವಿ ಅಂತ ಒಂದೇ ರೀಸನ್ನಿಂದ ಆಡಿಯನ್ಸ್ ನಮ್ಮ ಹತ್ರ ಏನು ರೀಸನ್ ನಾವು ಕೊಡಬಾರ್ದು. ಓಕೆ ಸಿನಿಮಾ ನೋಡಿದ್ಮೇಲೆ ಇಷ್ಟ ಆಗೋದು ಪಾಯಿಂಟ್ ಪ್ರತಿಯೊಬ್ಬರು ಬಂದೇ ಬರುತ್ತೆ, ಬಟ್ ನಮ್ಮ ಎಫರ್ಟ್ ಅಲ್ಲಿ 1% ಕಮ್ಮಿ ಆಗಬಾರ್ದು ಅಂತ. ಈಚ್ ಆ್ಯಂಡ್ ಎವ್ರಿ ಡೇ ಸರ್, ಪ್ರತಿ ಸಿಂಗಲ್ ಡೇನ ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ದೀವಿ. ಫೈಟ್ ಮಾಡ್ಕೊಂಡಿದ್ದೀವಿ, ಜಗಳ ಮಾಡ್ಕೊಂಡಿದ್ದೀವಿ, ಕಿತ್ತಾಡಿದ್ದೀವಿ, ಬಟ್ ಉದ್ದೇಶ ಒಂದೇ, ರೈಟ್ ಸಿನಿಮಾನ ಕೊಡ್ಲಿಕ್ಕೆ ಟ್ರೈ ಮಾಡ್ಬೇಕಂತ ಟ್ರೈ ಮಾಡಿದ್ದೀವಿ. ನನ್ಗೆ ಗೊತ್ತಿಲ್ಲ, ನಮ್ಮ ಎಫರ್ಟನ್ನು 100% ಹಾಕಿದ್ದೀವಿ ಸರ್. ನಿಜ. ಆಮೇಲಾಗಿ ನಿಮ್ಗಳು ನಾವು ಯೂಶಲಿ ಒಂದು ಇಂಟರ್ವ್ಯೂ ಮಾಡಿ ಹೊರಟೋಗ್ಬಿಡ್ತೀವಿ, ಬಟ್ ನಿಮ್ಗಳ ಲೈಫ್ ಇದೆ ಅಂದರೆ ಪ್ರತಿ ಪ್ರಾಜೆಕ್ಟು ತುಂಬ ಕೇರ್ಫುಲ್ಲಾಗಿ ಕತೆ ಕೇಳಬೇಕು, ಕೇರ್ಫುಲ್ಲಾಗಿ ನಿಮ್ಮನ್ನು ನೀವು ಅದಕ್ಕೆ ತೊಡಗಿಸ್ಕೋಬೇಕು. ಪ್ರಾಜೆಕ್ಟ್ ಚೇಂಜ್ ಆಗ್ಬೋದು, ಡೈರೆಕ್ಟರ್ ಚೇಂಜ್ ಆಗ್ಬೋದು, ಬಟ್ ನೀವು ತುಂಬ ಲಾಂಗ್ ವೇ ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ತುಂಬ ಚಾಲೆಂಜಸ್ ಇರ್ತವೆ. ಎಲ್ಲ ಪಾಯಿಂಟ್ ಆಫ್ ವ್ಯೂ ನಿಮ್ಮಿಬ್ಬರಿಗೆ ಒಳ್ಳೇದಾಗಬೇಕು.
ರಕ್ಷಿತ್ ಶೆಟ್ಟಿ ಅವ್ರದ್ದೊಂದು ಸಿನಿಮಾ ಅಂದರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಸಿನಿಮಾ ನೋಡಿದ್ರ? ಓಕೆ, ಅದರಲ್ಲಿ ತುಂಬ ಸೂಕ್ಷ್ಮವಾದಂಥ ವಿಷಯನ ಕಮರ್ಷಿಯಲಿ ತುಂಬ ಚೆನ್ನಾಗಿ ಪಿಚ್ ಮಾಡಿದ್ದಾರೆ. ನಾನು ಯಾಕೆ ಈ ಪದ ಬಂತು ಅಂತಂದರೆ, ಒಂದು ಟೈಮ್ ಇತ್ತು ಟೈಟ್ಲ್ ಹಿಂಗೆ ಇರಬೇಕು ಅಂತ, ಅದನ್ನು ಬ್ರೇಕ್ ಮಾಡೋದಂಥ ಸಿನಿಮಾ. ಎಕ್ಸಾಕ್ಟ್ಲಿ. DD1 ಅಲ್ಲೆಲ್ಲ ನಾವು ನ್ಯೂಸ್ ಕೇಳ್ಬೇಕಾದ್ರೆ ಅದನ್ನು ಕೇಳ್ತಾ ಇದ್ವಿ. ಅಂದ್ರೆ ಕಾಣೆ ಆಗಿದ್ದಾರೆ, ಸಾಧಾರಣ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, 7 ಇಂಚ್ ಅಲ್ವಾ? ಅಂದ್ರೆ ಎಷ್ಟು ಕ್ಲೀನ್ ಆಗಿ ಅದು ಹೇಳ್ತಿದ್ದ ಅಂದ್ರೆ ಒಂದು ಪ್ರತಿಯೊಬ್ರು ಕೇಳಿರುವಂತ ವಿಷಯ. ಅಗೇನ್ ನೋಡಿ ಅಲ್ಲಿ ಎಷ್ಟು ಬ್ರಿಲಿಯಂಟ್ ಆಗಿ ಅದನ್ನ ಹೇಮಂತ್ ಸರ್ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಇದ್ರ ಬಗ್ಗೆ ಕೇಳಿದ್ದಾರೆ. ಈ ಸೂಚನೆ, ಈ ಘೋಷಣೆಯನ್ನ ಯಾರ ಮನೇಲಿ ರೇಡಿಯೋ ಇದೆ, ಯಾರ ಮೇಲೆ DD1 ಇದೆ, ಅವ್ರು ಕೇಳಿರ್ತಾರೆ. ನಿಜ. ಅದನ್ನ ಎಷ್ಟು ಬ್ಯೂಟಿಫುಲ್ ಸಾಧಾರಣವಾಗಿ ಹೇಳಿದ್ರು ನೋಡಿ ಅದನ್ನ. ನಿಜ. ರೀಸೆಂಟ್ ಆಗಿ ನೋಡಿದ ಸಿನಿಮಾ ಅಮ್ಮ ಮೇಘಾ? ಕಾಂತಾರ. ಆಸ್ ಅ ಫ್ಯಾನ್ ಆಗಿ ಹೇಗಿತ್ತು ಒಂದು ವೈಬ್ರೇಷನು ಥಿಯೇಟ್ರಲ್ಲಿ, ಆಸ್ ಅ ಇಂಟರ್ನಲ್ ಫೀಲಿಂಗ್? ಎಷ್ಟು ಗುರು ಸಖತ್ತಿದೆ ಗುರು ಆ ಥರ ಫೀಲಿಂಗು. ಒನ್ ವರ್ಡ್, ಇಟ್ಸ್ ಅಮೇಜಿಂಗ್. ನೀವು ಕಾಂತಾರ ನೋಡಿದ್ಮೇಲೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ. ಒಂದು ಪಾರ್ಟ್ ಬಂದ್ಮೇಲೆ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ಅವ್ರು ಅದನ್ನ ಹ್ಯಾಂಡಲ್ ಮಾಡಿರೋ ರೀತಿ, ಪ್ರೆಸೆಂಟೇಷನ್, ಕಾಂತಾರ 1 ಕಾಂತಾರ 2 ಎಷ್ಟು ಡಿಫ್ರೆನ್ಸ್ ಇದೆ. ಆ ಎಕ್ಸಿಕ್ಯೂಷನ್ ಅವ್ರು ಹ್ಯಾಂಡಲ್ ಮಾಡಿದ್ದು, ಮತ್ತೆ ಬ್ರಿಲಿಯನ್ಸ್ ಒಂದಿಷ್ಟು ಟೆಕ್ನಿಕಲಿ ಬ್ರಿಲಿಯಂಟ್ ವರ್ಕ್ ಹೆಂಗ್ ಮಾಡ್ಬೋದು ಅಂತ ಪಟ್ಕೊಟ್ಟಿದ್ದಾರೆ ಎಂಟೈರ್ ಟೀಮ್. ಸೀರಿಯಸ್ಲಿ ಆಸ್ ಎ ಫಿಲ್ಮ್ ಮೇಕರ್ ಆಗಿ ನಾವು ಅದನ್ನ ನೋಡಿದ್ರೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಹೌದಲ್ವಾ, ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಯ್ತು, ಆ ಎಕ್ಸ್ಪೆಕ್ಟೇಷನ್ ಮೀರಿತ್ತು. ತುಂಬಾ ಕಷ್ಟ ಸರ್ ಅದು. ನಿಜ. ಆಲ್ರೆಡಿ ಒಂದು ಹಿಟ್ ಆಗಿರೋ ಸಿನಿಮಾದ ಸೀಕ್ವಲ್ ಅಥವಾ ಪ್ರೀಕ್ವಲ್ ಮಾಡ್ತೀವಿ ಅಂತ ಹೇಳಿದ್ರೆ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ವೆರಿ ಟ್ರೂ. ಈಗ ರೆಸ್ಪಾನ್ಸಿಬಿಲಿಟಿ ಖಾಲಿ ಟೀಮಿಗಲ್ಲ, ಆಡಿಯನ್ಸಿಗೂ ಇದೆ. ನಾನು ಆ ಸಿನಿಮಾ ಅಷ್ಟು ಇಷ್ಟಪಟ್ಟಿದ್ದೀನಿ, ಇದು ಏನೇನು ಮೇನ್ ಮಾಡ್ಬೋದು. ನಿಜ. ಮತ್ತೆ ನೀವು ಸರ್ಪ್ರೈಸ್ ಮಾಡ್ಬೇಕಲ್ಲ. ಡೆಫಿನೆಟ್ಲಿ ಬ್ಯೂಟಿಫುಲ್. ಹಾಗಾಗಿ ಒಂದು ಮಾತು ತುಂಬಾ ಪ್ರೀತಿಯಿಂದ ಜನ ಮಾತಾಡ್ತಾರೆ, ಶೆಟ್ರ್ ಹವಾ ಸಖತ್ ಗುರು ಅಂತಾರೆ. ನಿಜವಾಗ್ಲೂ ಅದಕ್ಕೆ ನೀವೇ ಕನೆಕ್ಟ್ ಆಗತ್ತೀರಿ, ಮೇಘಾ ಶೆಟ್ಟಿ, ಕವಿ ಶೆಟ್ಟಿ. ನಾನು ಹೇಳ್ತದ್ದು ಪ್ರೀತಿಯಿಂದ ಅಂತ ಹೇಳಿನಿ. ಆ ಪಾಯಿಂಟ್ ಜಾಸ್ತಿ ನಾನೇನ್ ಬಿಲೀವ್ ಮಾಡ್ತೀನಿ ಅಂತ ಹೇಳಿದ್ರೆ, ಓಕೆ, ನಾನು ಇವರು ಶೆಟ್ರ್, ನಮ್ಮ ಪ್ರೊಡ್ಯೂಸರ್ ಶೆಟ್ರ್, ಅದೆಲ್ಲ ಏನಿದೆ ನಮ್ಮ ಬಾಂಡಿಂಗ್ಸ್ ಇಂದ. ಸರ್ ಸಿನಿಮಾ ಆಲ್ವೇಸ್ ಒಬ್ಬ ಪ್ರೊಡ್ಯೂಸರ್ ಕವಿಶಿಗೋಸ್ಕರ ಅಥವಾ ಮೇಘ್ನ ಜೊತೆ ಒಂದು ಸಿನಿಮಾ ಮಾಡ್ಬೇಕಂತ ಬಂದ್ರೆ ಅಂತ ಹೇಳಿದ್ರೆ, ಕವಿಶಿಗೋಸ್ಕರ ಸಿನಿಮಾ ಮಾಡಿದ್ದಾರೆ, ನನಗೆ ತುಂಬಾ ಕ್ಲೋಸ್ ಆಗಿದ್ದವ್ರು ಮಾಡಿದ್ರು. ಎಸ್, ವೆರಿ ಟ್ರೂ. ಸೊ ಇಲ್ಲಿ ಶೆಟ್ಟಿ ಅನ್ನೋ ಇಕ್ವೇಶನ್ ಇಲ್ಲ. ಆಸ್ ಎ ರೈಟರ್ ಆಗಿ ನಾನು ಈ ಸಬ್ಜೆಕ್ಟ್ ಬರೆದಾಗ ನಮಗೆ ತುಂಬಾ ಜನ ನಾವು ನೋಡಿದಾಗ ನನಗೆ ಆಸ್ ಎ ಪರ್ಸನಲಿ ಮತ್ತೆ ನಮ್ಮ ಡೈರೆಕ್ಟರ್ ಮತ್ತೆ ಎಲ್ಲರಿಗೂ ಮೇಘಾ ಶೆಟ್ಟಿ ಬಂದ್ರೆ ನಮಗೆ ಅಂದ್ರೆ ಬೆಸ್ಟ್ ಚಾಯ್ಸ್ ಅನ್ಸುತ್ತೆ ನಮಗೆ. ಇನಿಷಿಯಲ್ ಡೇಸ್ ಅಲ್ಲಿ 3-4 ಸಲ ಕನ್ವಿನ್ಸ್ ಮಾಡಿ ಮಾತಾಡಿ ಅದ ನಂತರ ಸ್ಟೋರಿ ನೇಷನ್ ಒಪ್ಕೊಂಡವರು, ಬಿಸಿ ಇದ್ರು ಅವಾಗ. ಸೊ ಆ ಪಾಯಿಂಟ್ ಅಲ್ಲಿ ಅವ್ರನ್ನ ತಂದಿದ್ದು. ಇಲ್ಲಿ ಶೆಟ್ಟಿ ಯಾವುದು ಒಂದು ಸರ್ನೇಮ್ ಅಷ್ಟೇ ಬಿಟ್ರೆ ಇಲ್ಲಿ ಸಿನಿಮಾ ಸರ್. ಸ್ಟೋರಿ, ಸಿನಿಮಾ ಯಾರೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ಗ್ರೇಟ್ ಏನಿದೆ ಇದರಲ್ಲಿ. ನನಗನ್ಸುತ್ತೆ ಆ ಆಂಗಲ್ ಅಲ್ಲಿ ನೋಡ್ಲೇಬಾರ್ದು ಸಿನಿಮಾನ ಅನ್ಸುತ್ತೆ. ನನ್ನ ಪರ್ಸನಲ್ ಒಪಿನಿಯನ್ ಏನ್ ಹೇಳೋದು, ಯಾರೇ ಮಾಡಿರ್ಲಿ ಸರ್, ನೀವು ಮಾಡಿ ನಾನ್ ಮಾಡ್ಲಿ, ಯಾರೇ ಮಾಡಿದ್ರು ಸಿನಿಮಾನ ಟೈಮ್ ಕೊಟ್ಟು ಎಫರ್ಟ್ ಹಾಕಿ, ಜೆನ್ಯೂನ್ಲಿ ಎಫರ್ಟ್ ಹಾಕಿ ಮಾಡೋಣ. ಎಷ್ಟೋ ಸಿನಿಮಾ ಬರುತ್ತೆ, ಅದರಲ್ಲಿ ಒಂದಿಷ್ಟು ಸಿನಿಮಾಗಳು ಜನರಿಗೆ ಇಷ್ಟ ಆಗುತ್ತೆ. ಲಕ್ಕಿಲಿ ಏನಾಗಿದೆ ಅಂತ ಹೇಳಿದ್ರೆ, ಇವ್ರು ಶೆಟ್ಟಿ ಏನ್ ಮಾಡಿದ್ದಾರೆ ಅದರಲ್ಲಿ ಒಂದು ಲಕ್ಕಿ ಚಾನ್ಸ್ ಏನಿದೆ ಅಲ್ವಾ, ಎಲ್ಲರೂ ಹಿಟ್ ಆಗುವಂಥದ್ದು ಎಲ್ರಿಗೂ ಸಿಗ್ಲಿ, ನಿಜ ಸಿನಿಮಾ ಗೆಲ್ಲಿ ಅಷ್ಟೇನೆ. ಎಸ್, ನೀನ್ ಹೇಳ್ತೀಯಮ್ಮ ಅಂದ್ರೆ ಜನರಲ್ ಆಗಿ ಅಂದ್ರೆ ತುಂಬಾ ಪಾಸಿಟಿವ್ ಇರುವಂತಹ ವೈಬ್ ಇದು. ಅಂದ್ರೆ ಒಂದು ಭಾಗದ ಜನರ ಸಿನಿಮಾಗಳು ಬರ್ತಿದ್ದಂಗೆ ಇನ್ನೊಂದು ಭಾಗದ ಜನರ ಸಿನಿಮಾಗಳನ್ನ ಶುರು ಮಾಡ್ತಾರೆ. ಅದನ್ನ ಟ್ರೆಂಡ್ ಕ್ರಿಯೇಟ್ ಮಾಡೋದಂಥವ್ರು ಈ ಶೆಟ್ರ್ ಗ್ಯಾಂಗು. ಇದನ್ನ ತುಂಬಾ ಪ್ರೌಡಾಗಿ ನಾವು ಕೂಡ ಹೇಳ್ತೀವಿ. ಇದನ್ನ ನೀ ಹೇಗೆ ರಿಸೀವ್ ಮಾಡ್ತೇಮ್ಮ, ಇದನ್ನ ಸೆಲೆಬ್ರೇಟ್ ಮಾಡೋದಾದ್ರೆ ಜನರಲ್ ಆಗಿ? ನಮ್ಮ ಕನ್ನಡದ ಆಸ್ತಿಗಳು ಸರ್, ಅಷ್ಟೇ. ನಾನೇನೇನು ಹೇಳಲಿ, ದಟ್ಸ್ ಇಟ್. ಸಿಂಗಲ್ ಲೈನಲ್ಲಿ ಸಖತ್ ಪಂಚಿತ್ತು. ನೆಕ್ಸ್ಟ್ ಸಿನಿಮಾ ಆದಷ್ಟು ಬೇಗ ಆಫರ್ ಬರಲಿ, 3 ಜನರಲ್ಲಿ ಯಾರೋ ಒಬ್ಬರ ಕಡೆಯಿಂದ ಆಫರ್ ಬರಲಿ ಮೇಘಾ ಶೆಟ್ಟಿಗೆ. ಇವನ್ ಕವಿ ಶೆಟ್ಟಿ ಕೂಡ ಆ ಸಿನಿಮಾದ ಭಾಗವಾಗಲಿ. ಎಸ್ ಸರ್. ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ. ನವೆಂಬರ್ 28ಕ್ಕೆ ಬರ್ತೀರಿ, ಆಡಿಯನ್ಸ್ ಏನು ಹೇಳ್ತೀರಾ? ನವೆಂಬರ್ 28ನೇ ತಾರೀಕು ನಮ್ಮ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಎಲ್ಲರ ಹತ್ರನೂ ಕೇಳ್ಕೊಳ್ಳಿ. ಎಸ್ ಕವಿಶ್. ಎಸ್ ಸರ್, ನವೆಂಬರ್ 28ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ, ಆಪರೇಷನ್ ಲಂಡನ್ ಕೆಫೆ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ. ಪ್ಲೀಸ್ ನೋಡಿ, ತುಂಬ ಚೆನ್ನಾಗಿ ಲವ್ ಸ್ಟೋರಿ ಮತ್ತು ಆ್ಯಕ್ಷನ್ ಇರುವಂಥ ಸಿನಿಮಾ, ಪೂರಾ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಸಿನಿಮಾ. ಸೊ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕವಿ ಶೆಟ್ಟಿ ಮತ್ತು ಮೇಘಾ ಶೆಟ್ಟಿ ಅವರ ಮಾತು. ಸಿನಿಮಾ ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.
ra 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 ra